ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ನಮ್ಮ ಗೃಹ ಸಚಿವರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ನಮ್ಮ ಸಂತೋಷ್ ಲಾಡ್ ಇದ್ದಾರೆ, ನಮ್ಮ ಸಿಂಗ್ ಇದ್ದಾರೆ, ನಮ್ಮ ಧರ್ಮ್ ಸಿಂಗ್ ಅವರ ಸುಪುತ್ರರಾಗಿದ್ದಂಥ ಅಜಯ್ ಸಿಂಗ್ ಅವರಿದ್ದಾರೆ, ಕಾಶ್ಯಪ್ನವರಿದ್ದಾರೆ, ಮುಖ್ಯ ಚೀಫ್ ಸೆಕ್ರೆಟರಿ ಅವರಿದ್ದಾರೆ, ಇನ್ನು ವಿವಿಧ ಕಡೆ ಕೆಲವು ನನ್ನ ಮಂತ್ರಿಗಳೆಲ್ಲ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇವರೆಲ್ಲ ನೀವು ಅಲ್ಲಲ್ಲಿಂದನೇ ನೀವು ಸಂಪರ್ಕದಲ್ಲಿರಿ ಅಂತ ಹೇಳಿದ್ದೇನೆ. ಈ ಸಂವಾದದ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಕುಣಗಲ್ನಿಂದನೇ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿರಬೇಕು, ನಾನು ನನ್ನ ಮಂತ್ರಿಮಂಡಲ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳು ಚೀಫ್ ಸೆಕ್ರೆಟರಿ ಆದಿಯಾಗಿ, ಇಲ್ಲಿರೋ IAS ಅಧಿಕಾರಿಗಳಾದಿಯಾಗಿ, IPS ಅಧಿಕಾರಿಗಳಾದಿಯಾಗಿ, ನಾವೆಲ್ಲ ಸರ್ಕಾರಿ ನೌಕರರು, ಒಂದು ದೊಡ್ಡ ಅಧಿಕಾರಿಗಳಲ್ಲ. ನಾವು ಮಂತ್ರಿ ಅಂತ ಹೆಸರಿರ್ಬೋದು ಅಷ್ಟೇ, ಮೂಲ ನಾವೆಲ್ಲ ಸರ್ಕಾರಿ ನೌಕರು. ನಮಗೆ ಭಗವಂತ ನಮ್ಮ ಹಿರಿಯರ ಆಶೀರ್ವಾದದಿಂದ ಈ ನಾಡಿನಲ್ಲಿ 7 ಕೋಟಿ ಜನ ಇದ್ದಾರೆ. 5.25 ಕೋಟಿ ನೌಕರಿಗೆ ಈ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯವನ್ನ, ಈ ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೂ ಬಹಳ ಮುಖ್ಯ. ನಾನು ಅನೇಕ ಭಾಷಣಗಳಲ್ಲಿ ಒಂದು ಮಾತು ಹೇಳಿದ್ದೇನೆ, ದೇವರು ಹೊರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ನಾನು ಹಿಂದೆ KC ರೆಡ್ಡಿ ಅವರ ಕಾಲದಿಂದ ಹಿಡಿದು ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ಬಿಡಿ ಜತ್ತಿಯವರವರು, ರಾಮಕೃಷ್ಣ ಹೆಗಡೆಯವರವರು, ದೇವೇಗೌಡರು, JH ಪಟೇಲ್ರು, ಬಂಗಾರಪ್ಪನವರು, SM ಕೃಷ್ಣರವರು, ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು, ಹೀಗೆ ಬೊಮ್ಮಾಯಿಯವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಕುಮಾರಸ್ವಾಮಿಯವರು, ಎಲ್ಲರೂ ಕೂಡ ವಿವಿಧ ರೀತಿ ನಾಡಿನ ಮುಖ್ಯಮಂತ್ರಿಗಳು, ಸದಾನಂದಗೌಡರು ಆದಿಯಾಗಿ ಅವರ ಆಡಳಿತವನ್ನ ಅವ್ರದೇ ರೀತಿಯಲ್ಲಿ ಅವರ ಅನುಭವದ ಮೇಲೆಗೆ ಅವರ ಸಿದ್ಧಾಂತವನ್ನ ಇಟ್ಕೊಂಡು ಅವರು ಕೆಲಸವನ್ನ ಮಾಡಿದ್ದಾರೆ. ಡಿಸ್ಟರ್ಬ್ ಮಾಡಿ ಅವರು ಆಡಳಿತವನ್ನ ಮಾಡಿದ್ದಾರೆ. ಆಡಳಿತವನ್ನ ಜನರ ಸೇವೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ವಿಧಾನಸೌಧದ ಮೇಲೆ ಹನುಮಂತಯ್ಯನವರು ಕಟ್ಟಿದಾಗ ಇದನ್ನ ನಾನು ಒಂದಷ್ಟು ದಿನ ಜೈಲು ಮಂತ್ರಿ ಇದೆ. ಜೈಲು, ಪ್ರಿಸನ್ನು, ಹೋಮ್ ಗಾರ್ಡು, ಫೈರ್ ಫೋರ್ಸ್ ಇವೆಲ್ಲ ನನ್ನ ಹತ್ರ ಇತ್ತು ಬಂಗಾರಪ್ಪನವ್ರ ಕಾಲದಲ್ಲಿ. ಆಗ ಇತಿಹಾಸ ನೋಡಿದೆ ನಾನು. ನಮ್ಮ ಜೈಲಿನಲ್ಲಿರುವಂಥ ಕೈದಿಗಳು ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಈ ವಿಧಾನಸೌಧನ ಕಟ್ತಾ ಇದ್ರಂತೆ. ಆ ಕಲ್ಲು ಆಗೆಲ್ಲ ಕ್ರೇನ್ ಗೀನೆಲ್ಲ ಇರಲಿಲ್ಲ, ಇಷ್ಟು ದೊಡ್ಡ ದೊಡ್ಡ ಕಲ್ಲೆಲ್ಲ ನಿಲ್ಲಿಸ್ತಾ ಇದ್ರಂತೆ. ಆ ಕೋಪ ತಡಿನಾರದೆ ಮುಖ್ಯಮಂತ್ರಿಗಳ ಮೇಲೆ ಆ ಕೈದಿಗಳು ಕಾಲಲ್ಲಿದ್ದಂಥ ಚಪ್ಪಲಿನ ತೆಗೆದುಕೊಂಡು ಬಿಸಾಕ್ದಂತ ಘಟನೆ ಕೂಡ ಈ ರಾಜ್ಯದಲ್ಲಿ ನಡೆದಿದೆ. ವಿಶ್ವೇಶ್ವರಯ್ಯನವರು ₹1 ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಆ ದಾಖಲೆಗಳಲ್ಲಿ ಕೂಡ ನಾನು ಯಾವುದೋ ಒಂದು ಕಮಿಟಿಲಿ ಇದ್ದೆ. ನಾನು ಅವರ ಪುಸ್ತಕ ದಾಖಲೆ ಇವತ್ತು ನಮ್ಮ ಆರ್ಚಿವ್ಸ್ ಅಲ್ಲಿ ಇದೆ. ನನಗೇನು ಬೇಡ, ₹1 ನಾನು ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಿದಂಥ ಇತಿಹಾಸ ಕೂಡ ಇಲ್ಲಿದೆ. ಅದಕ್ಕೆ ವಿಧಾನಸೌಧದ ಮೇಲೆ ಬರೆದಿರೋದೇ ಜನರ ಸೇವೆ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ
ಇವತ್ತು ವಿಧಾನಸೌಧದ ಮೇಲೆ ಇದೆ. ನಮ್ಮ ನಾಡು ಬಸವಣ್ಣನ ನಾಡು, ಪಾರ್ಲಿಮೆಂಟು, ಅನುಭವ ಮಂಟಪ, ಇದೆಲ್ಲ ನಾವು ನೀವು ಏನು ಈಗ ಹೊಸದಾಗಿ ನಾನು ಹೇಳಬೇಕಾಗಿಲ್ಲ. ನೀವು ವಿದ್ಯಾಭ್ಯಾಸ ಕಲಿತಾಗ ಈ ನಾಡಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ನಿಮಗೂ ನಮಗೆಲ್ಲ ಇತಿಹಾಸ ನಮ್ಮ ಬದುಕಿನಲ್ಲಿ, ನಮ್ಮ ಅನುಭವದಲ್ಲಿ ಬಹಳ ಪ್ರಮುಖವಾದದ್ದು. ನೀವು ಕೆಲವರೆಲ್ಲ ವಿವಿಧ ರೀತಿಯಲ್ಲಿ ಅನುಭವವನ್ನು ಹೊಂದಿದ್ದೀರಿ, ಗ್ರಾಜ್ಯುಯೇಟ್ಗಳಾಗಿದ್ದೀರಿ. ಇವರಿಗೆಲ್ಲ ಅಪಾರವಾದಂಥ 20 ವರ್ಷ, 15 ವರ್ಷ, 30 ವರ್ಷ, 40 ವರ್ಷ ಇದೆ. ನಾನು ಗ್ರಾಜ್ಯುಯೇಟ್ ಆದವನಲ್ಲ. ನಾನು 47ನೇ ವಯಸ್ಸಿಗೆ ಗ್ರಾಜ್ಯುಯೇಟ್ ಆದವನು ಓಪನ್ ಯೂನಿವರ್ಸಿಟಿಲಿ. ಫೈನಲ್ ಇಯರ್ ಓದ್ತಿರ್ಬೇಕಾದ್ರೆ ಚುನಾವಣೆ ರಂಗಕ್ಕೆ ಬಂದವನು ನಾನು. ಸೊ ನನಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, TAPMS, MLA, ಮಂತ್ರಿ, ಉಪಮುಖ್ಯಮಂತ್ರಿ ಇವೆಲ್ಲ ಆಗಿ ನನ್ನ ಅನುಭವನೇ ನನಗೊಂದು ಎಜುಕೇಷನ್ ಆಗಿ ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದೇನೆ. ಹಿಂದೆ ಯಾರು ಮಾಡಿದ್ರು, ಏನು ಮಾಡಿದ್ರು, ಅವರ ಸೇವೆ ಇವತ್ತು ಕೂಡ ನಾನು ಸ್ಮರಿಸಬೇಕಾದ್ದು ನನ್ನ ಕರ್ತವ್ಯ. ಅದು ಯಾರ ಆಡಳಿತದ ಬಗ್ಗೆ ನನಗೆ ಟೀಕೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತವೆ ಅಂಥೇಳಿ ಒಂದಿನ ನಾನು ತುಂಗಭದ್ರಾ ಡ್ಯಾಮ್ನಲ್ಲಿ ಅವತ್ತು ಅನೇಕರು ಟೀಕೆ ಮಾಡಿದಂಥ ಸಂದರ್ಭದಲ್ಲಿ ಡ್ಯಾಮು ಒಂದು ಗೇಟ್ ಒಡೆದೋದಾಗ ಅಲ್ಲಿ ಒಂದು ಮಾತು ಹೇಳಿ ಬಂದಿದ್ದೆ. ಇವತ್ತು ಕೂಡ ಅನೇಕರು ಅದನ್ನು ಬಳಸ್ತಾ ಇದ್ದಾರೆ. ಸೊ ನೀವೆಲ್ಲ ಸರ್ಕಾರಿ ನೌಕರರು ಇಲ್ಲ ಅಧಿಕಾರಿಗಳು ಅನ್ಸ್ಕೊಂಡಿದ್ದವರು ಏನಿದ್ದೀರಿ, ನೀವು ಖಂಡಿತ ನೀವು ಶ್ರಮಜೀವಿಗಳು. ನಮ್ಮ ಸರ್ಕಾರದ ನಾಡಿ ಮಿಡಿತವನ್ನ ಇಟ್ಕೊಂಡಿರುವಂತ ಒಂದು ಜನ. ಸರ್ಕಾರ ಮತ್ತು ಜನರ ಮಧ್ಯೆ ತಾವೊಂದು ದೊಡ್ಡ ಸೇತುವೆ. ಇವತ್ತು ನಾವು ಭಾಷಣ ಮಾಡುವಾಗ ಹೇಳ್ತಾ ಇರ್ತೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ ಇವೆಲ್ಲ ಕೂಡ 4 pillars ಆಫ್ ಡೆಮೋಕ್ರಸಿ ಅಂತ. ಒಂದು ಕಡೆ ಶಿಕ್ಷಕ, ಒಂದು ಕಡೆ ರೈತಕ, ಕೃಷಿಕ, ಶಿಕ್ಷಕ, ಕೃಷಿಕ, ಸೈನಿಕ ಇವರೆಲ್ಲ ಕೂಡ. ಸೊ ಸರ್ಕಾರದಲ್ಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ಗಳಾಗಿ ಸಮಾಜದಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಸೊ ಇವತ್ತು ನಾನು ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದು ಕೂತಿರುವುದು, ನನಗೆ ನನ್ನ ಇತಿಹಾಸ ಪುಟದಲ್ಲಿ ನಾವು ಏನು ಇಲ್ಲಿ ಬಿಟ್ಟು ಹೋಗ್ತೀವಿ ಅನ್ನೋದು ಮುಖ್ಯ. ನಿಮ್ಗೆ ಹೆಂಗೆ ಭಗವಂತ 7 ಕೋಟಿ ಜನರ ಪೈಕಿ 5.25 ಲಕ್ಷ ಜನ ನಿಮಗೆ ಈ ನೌಕರ ಹುದ್ದೆಯನ್ನ, ಅಧಿಕಾರ ಹುದ್ದೆಯನ್ನ ಏನು ನಿಮ್ಮ ಶ್ರಮದಿಂದ, ನಿಮ್ಮ ಪಾರದರ್ಶತೆಯನ್ನ, ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ. ಇದು ಜನರ ಸಾಮಾನ್ಯರ ಬದುಕಿಗೆ ಬದಲಾವಣೆ ತರಂತ ಒಂದು ಜವಾಬ್ದಾರಿ ಆಗಬೇಕು. ನಾನು ಹಿಂದೆ ಹೇಳಿದ್ದೇನೆ, ನಾನು ಹಿಂದೆ ಪೇಜಸ್ನ ನಾನು ಓದಲಿಕ್ಕೂ ಇಷ್ಟ ಇಲ್ಲ. ನನಗೆ I don't believe in reading history or writing history. I believe in creating history. ಸೊ ಅದಕ್ಕೆ ಹೊಸ ಹೊಸ ಅಧ್ಯಾಯಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ಸೊ ಈ ರಾಜ್ಯದ ಅನೇಕ ಅಧಿಕಾರಿಗಳು, ನೌಕರರು ಹಿಂದೆ ಏನು ರಿಟೈರ್ಡ್ ಆಗಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಆಗಲಿ, ಕೃಷಿ ಇರ್ಬೋದು, ಎಲ್ಲ ಇರ್ಬೋದು. ಇವತ್ತು ಏನು ಈ ಸಿಸ್ಟಮ್ ರನ್ ಆಗಿದೆ, ನಮ್ಮ ರಾಜ್ಯಕ್ಕೆ ಅತಿ ಉತ್ತಮವಾಗಿ ಸೇವೆ ಮಾಡಿದ್ರಿಂದನೇ ಇವತ್ತು ಕರ್ನಾಟಕ ರಾಜ್ಯ ಯಾರು ನಮಗೆ ಬೆಂಬಲವಾಗಿ ನಿಂತ್ಕೊಳ್ಳದೆ ಇರಲಿ, ಇಲ್ಲಿರುವಂಥ ತಂತ್ರಜ್ಞಾನ, ಇಲ್ಲಿರುವಂಥ ವಿದ್ಯಾರ್ಥಿಗಳು, ಇಲ್ಲಿರುವಂಥ ಅನೇಕರು, ಇಡೀ ದೇಶ ನಮ್ಮನ್ನ ಗಮನಿಸ್ತಾ ಇದ್ದಾರೆ. ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೆ ಒಂದು ಮಾತು ಹೇಳಿದೆ. ಪ್ರಧಾನಮಂತ್ರಿಗಳನ್ನ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರ
ಒಂದು ಯೂತ್ ಸೆಂಟರ್ ಇನಾಗ್ರೇಷನ್ ಇತ್ತು. ಇಲ್ಲೇ ಕೂತಿದ್ದೆ. ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ರು, ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಇದ್ರು, ನಮ್ಮ ನಾರಾಯಣ ಮೂರ್ತಿ ಅವ್ರನ್ನ ಚೇರ್ಮನ್ ಮಾಡಿದ್ದು, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಫೌಂಡೇಶನ್ ಸಂದರ್ಭದಲ್ಲಿ ನಾನು 26 ವರ್ಷದ 25 ವರ್ಷದ ಹಿಂದೆ ಮಾತು ಹೇಳ್ತಾ ಇದ್ದೀನಿ. 4 ಜನ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ 3 ತಿಂಗಳಲ್ಲಿ ಬಂದಿದ್ರು. 3 ತಿಂಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಪ್ರಧಾನಮಂತ್ರಿಗಳು ಟೋಕಿಯೋ ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು ಮತ್ತು ಇನ್ನೊಂದು 4 ಜನ ಬಂದಿದ್ದರು 3-4 ತಿಂಗಳಲ್ಲಿ. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತು ಹೇಳಿದ್ರು, there was a time when the world leaders first come to Delhi, then they used to go to Calcutta, Mumbai, Chennai, Hyderabad, Bangalore and all. Now the situation has changed. Those world leaders are first coming to Bangalore, then they are going to Delhi ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಇದು ಕೃಷ್ಣ ಅವ್ರ ಸರ್ಕಾರದ ಸಾಧನೆ, ಇಲ್ಲಾಂದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ನಮ್ಮ ರಾಜ್ಯ ಮಹಾರಾಜರ ಕಾಲದಿಂದ ಹಿಡಿದು ಏನು ಒಂದು ಆಡಳಿತ ನಡೀತು, ಆವತ್ತಿನ ಕಾಲದಲ್ಲಿ ಇರೋಂಥ ವ್ಯವಸ್ಥೆಯಲ್ಲಿ ಜಾತಿ ಧರ್ಮದ ವ್ಯವಸ್ಥೆಯಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು ಬಸವಣ್ಣನ ಕಾಲದಿಂದ ಕೂಡ ಬಹಳ ಪರಿಶುದ್ಧವಾದಂಥ ಸಮಾನತೆ ಮೇಲೆ ಆಡಳಿತವನ್ನು ನಡೆಸಿ ಎಲ್ಲ ಜನರು ಕೂಡ ಕುವೆಂಪುರವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಬಿಂಬಿಸಿ ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಯುವಕರು ಇವತ್ತು ಏನು ಆ ನಾಲೆಜ್ ಹಬ್ ಅಂತ ಏನಿದೆ, ಇವತ್ತು ಕರ್ನಾಟಕದಲ್ಲಿ ನಮ್ಮ ಮ್ಯಾನ್ ಪವರ್ ಏನಿದೆ, ಹ್ಯೂಮನ್ ರಿಸೋರ್ಸಸ್ ಏನಿದೆ, ಇಡೀ ವಿಶ್ವದ ಚೈನಾ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಂಥ ಮ್ಯಾನ್ ಪವರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದನ್ನು ಇವತ್ತು ಎಲ್ಲ ದೇಶದವರು ಕೂಡ ಒಪ್ಕೊಳ್ತಾರೆ. ಮೊನ್ನೆ ಅಮೆರಿಕನ್ ಅಂಬಾಸಿಡರ್ ಕೂಡ ನಾನು ಭೇಟಿ ಮಾಡಿದ್ದೆ. ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು. ಅವರು ಅದೇ ಮಾತನ್ನು ಒಪ್ಕೊಳ್ತಾ ಇದ್ರು. ಆಲ್ ಫಾರ್ಚೂನ್ 500 ಕಂಟ್ರೀಸ್ ವರ್ಲ್ಡ್ ಲೀಡರ್ಸ್ ಎಲ್ಲ ಇಲ್ಲೇ ಬಂದಿದ್ದಾರೆ. ಸೊ ನಮ್ಮಲ್ಲಿರುವಂಥ ಒಂದು ಕ್ವಾಲಿಟಿ ಎಜುಕೇಷನ್ ಏನಿದೆ, ನಮ್ಮಲ್ಲಿರುವಂಥ ತಂತ್ರಜ್ಞಾನ ಏನಿದೆ, ನಮ್ಮಲ್ಲಿರುವಂಥ ಹೆಲ್ತ್ ಸರ್ವಿಸಸ್ ಏನಿದೆ, ಇವತ್ತು ಪ್ರಪಂಚದ ಎಲ್ಲೂ ಕೂಡ ಇಲ್ಲ. ದಿ ಕ್ರೀಮ್ ಆಫ್ ಕರ್ನಾಟಕ ಇವತ್ತು ಕೂಡ ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರ ಮಕ್ಕಳೆಲ್ಲ ಕೂಡ ವಿವಿಧ ದೇಶದಲ್ಲಿ ಹೋಗಿದ್ದಾರೆ. ಅದಕ್ಕೆ ಯಾರು ಕಾರಣ? ನಮ್ಮ ಎಜುಕೇಷನ್ ಸಿಸ್ಟಮ್ ಕಾರಣ. ನಮ್ಮ ಹಳ್ಳಿಲಿ ಓದ್ತಾ ಇರೋಂಥ ವಿದ್ಯಾಭ್ಯಾಸದ ಮಕ್ಕಳು ಕೂಡ ಕಾರಣ. ಇದು ನೀವು ಮಾತ್ರ ಅಲ್ಲ, ಆ ಟೀಚರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲಿ ಬಹಳ ಮುಖ್ಯ. ಎಷ್ಟೇ ನಾವು ನಮ್ಮ ಶಿಕ್ಷಣ ಸಂಸ್ಥೆ ವಿಚಾರದಲ್ಲಿ ಬೇಕಾದಷ್ಟು ಟಿಪ್ಪಣಿ ಮಾಡಿದ್ರು ಕೂಡ ನಮ್ಮಲ್ಲಿರುವಂಥ ಬುದ್ಧಿವಂತಿಕೆ, ನಮ್ಮಲ್ಲಿರುವಂಥ ಪ್ರಜ್ಞಾವಂತಿಕೆ, ನಮ್ಮಲ್ಲಿರುವಂಥ ಅನುಭವ ಇದು ಬಹಳ ಹಿಂದಿನಿಂದ ಕೂಡ ಬಂದಿದೆ. ಅದಕ್ಕೆ ಇವತ್ತು ನಾವು ಅವತ್ತಿನ ಕಾಲದಲ್ಲೇ ಮಹಾರಾಜರು ಕೂಡ ಇಲ್ಲೇ ಇಂಡಿಯನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅನ್ನ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು. ಇಲ್ಲಿಂದನೇ ವಿಜ್ಞಾನ ಅನ್ನೋದನ್ನ ಬೆಳೀತಿತ್ತು. ಈಗ ಶಾಂತಿಯ ತೋಟ ಅಂತ ನಾವು ಎಸ್.ಎಂ. ಕೃಷ್ಣವ್ರ ಕಾಲದಲ್ಲಿ ನಮ್ಮ ಕುವೆಂಪುರವರ ಗೀತೆಯನ್ನು ನಾವು ನಾಡು ಗೀತೆಯನ್ನು ಮಾಡಿಕೊಂಡು ನಾನಿಲ್ಲಿ ಗಮನಿಸ್ತಾ ಇದ್ದೆ. ನನ್ನ ಕಣ್ಣು ಕುರುಡು ಅಂತ ಕೆಲವರು ತಿಳ್ಕೊಂಡಿರ್ಬೋದು. ಜಗಳೂರವರು ನಿಂತ್ಕೊಂಡು ಪಾಪ ಅವ್ರ ಕೈಲಿ ಗೌರವನ ಸಲ್ಲಿಸೋಕ್ಕೆ ಆಗ್ಲಿಲ್ಲ. ಇಲ್ಲಿ ಯಾರು DC ಇದ್ದಾರೆ, ಯಾರು ಆಫೀಸರ್ಸ್ ಇದ್ದಾರೆ, ನೀವು ಗಮನಿಸಿ. ಸುಮಾರು 7-8 ಕಡೆ ಆ ನಾಡಗೀತೆ ನಡೀತಾ ಇರ್ಬೇಕಾದ್ರೆ ಇನ್ನ ಕೂತ್ಕೊಂಡೇ ಇದ್ರು. ಒಂದು ಗಮನದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನು ನನ್ನ ಮೇಲೆ ನಾನು ವಾಚ್ ಇಟ್ಕೊಂಡಿದ್ದೇನೆ. ನನ್ನನ್ನೇ, ನನ್ನ ಆ ನಡತೆ ಬಗ್ಗೆ, ನನ್ನ ಮಾತಿನ ಬಗ್ಗೆ, ನನ್ನ PAಗಳು, ನನ್ನ ಸ್ಟಾಫು, ನನ್ನ ಸಿಬ್ಬಂದಿಯವರು ಏನು ಮಾಡ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಸೂಟ್ ಬೂಟ್ ಹಾಕೊಂಡಿರೋನ ಹೆಂಗ್ ಬಂದು ಆಂಟಿ ಚೇಂಬರ್ ಕರ್ಕೊಬರ್ತಾರೆ, ಹೆಂಗ್ ಒಳಗಡೆ ಬಿಡ್ತಾರೆ, ಅವನ 500 ರೂಪಾಯಿ ನೋಟ್ ಕೊಟ್ಟ ತಕ್ಷಣ ಯಾವ ರೀತಿ ಅವನ ಗನ್ಮೆನ್ ಟ್ರೀಟ್ ಮಾಡ್ತಾನೆ, ಇವೆಲ್ಲ ಕೂಡ ನನಗೆ ನನ್ನದೇ ಆದಂಥ ಅನುಭವಗಳನ್ನೆಲ್ಲ ನಾನೆಲ್ಲ ನೋಡಿದ್ದೇನೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಆಡಳಿತದಲ್ಲಿ ಯಾವ ರೀತಿ ನಡೀತಾ ಇದೆ, ನಮ್ಮ ಶಾಸಕರು ಕೂಡ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೇನೆ, ನನ್ನ ಸಹೋದ್ಯೋಗಿಗೂ ಕೂಡ ಹೇಳಿದ್ದೇನೆ. ನಾನು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಇಲ್ಲಿಂದ ನನಗೆ ಜಗಳೂರು ಕಾಣಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ನನಗೆ ಇಲ್ಲಿ ವಿತಿನ್ ಮಿನಿಟ್
ಐ ಗೆಟ್ ಎನ್ ಇನ್ಫಾರ್ಮೇಶನ್ ವಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಮೀ. ನಾನು ಇನ್ನ 7 ತಾಲೂಕು ಕಚೇರಿಗಳಲ್ಲಿ ಅದೇ ರೀತಿ ಕೂತಿದ್ರು. ಐ ವಿಲ್ ಲೀವ್ ಇಟ್ ಟು ದಿ ಆಫೀಸರ್ಸ್. ವಿಡಿಯೋ ರೆಕಾರ್ಡಿಂಗ್ ಇದೆ. ಯಾಕೆ ಕೂತಿದ್ರು ಅಂದರೆ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ನಾವು ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಸೊ ಹಂಗೆ ಇವತ್ತು ನಾವು ಜನಸಾಮಾನ್ಯನ ಕಚೇರಿನ ಇವತ್ತು ಏನು ನಮಗೆ ಅವಕಾಶ ಸಿಕ್ಕಿದೆ, ಇದು ಚೆನ್ನಾಗಿ ನಾವು ಉತ್ತಮ ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಟಿಮೇಟ್ಲಿ ನಾವು ಯಾರಿಗೋಸ್ಕರ ಮಾಡಬೇಕು? ಜನ ನಮಗೇನು ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಅವ್ರಿಗೆ ಸ್ಪಂದಿಸಬೇಕು. ಕೊನೆಗೆ ಎಲ್ಲೂ ಯಾರಿಗೂ ಸ್ಪಂದಿಸಲಿಲ್ಲ ಅಂತಂದರೆ ನಿಮ್ಮ ಕಾನ್ಷಿಯಸ್ ಆರು ಒಪ್ಕೋಬೇಕು. ನಿಮ್ಮ ಕಾನ್ಷಿಯಸ್ ಆರು ಏನಿದೆ ಅನ್ನೋದನ್ನು ಒಪ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಹೇಳಬೇಕಾದಂಥ ನನ್ನ ಕರ್ತವ್ಯ. ಅಧಿಕಾರ ಒಂದು ಶಕ್ತಿಯ ಒಂದು ಸಂಕೇತ ಅಲ್ಲ. ನಿಮ್ಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು, ನಮ್ಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು. ಇದು ಜವಾಬ್ದಾರಿಯ ಒಂದು ಸಂಕೇತ. ಅಧಿಕಾರ ಕೆಲವರು ದೊಡ್ಡದಾಗಿ ಚೇರ್ ಹಾಕ್ಬಿಟ್ಟು ಇದೊಂದು ಸಿಂಹಾಸನ ಅಂತಾರೆ. ನನಗೆ ಐ ಡೋಂಟ್ ಬಿಲೀವ್ ಇನ್ ಇಟ್. ಜನರ ಸೇವೆಗೆ ಸಿಕ್ಕದಂತ ಒಂದು ಅವಕಾಶ ಅದು. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಭಗವಂತನಿಗೆ ಬೆಲೆ ಕಟ್ಟಕ್ಕಾಗ್ತದ? ಆ ದೇವ್ರಿಗೆ ಬೆಲೆ ಕಟ್ಟಕ್ಕಾಗ್ತದ? ದೇವರನ್ನ ಯಾರು ನೋಡ್ಲಿಕ್ಕೆ ಸಾಧ್ಯನಾ? ಜನರಲ್ಲೇ ದೇವರನ್ನ ನೋಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಬಸವಣ್ಣವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ಸರ್ಕಾರದಲ್ಲಿ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಶಾಸಕರೆಲ್ಲ ಎಷ್ಟೋ ಜನ ನಮಗೆ ಬೈತಾ ಇದ್ದಾರೆ, ಈ 5 ಗ್ಯಾರಂಟಿ ತೆಗೆದುಕೊಂಡು ಬಂದ್ಬಿಟ್ರಿ, ನಮ್ಗೆ ಡೆವಲಪ್ಮೆಂಟ್ ದುಡ್ಡಿಲ್ಲ, ಆ ದುಡ್ಡಿಲ್ಲ ಅಂತೇಳಿ ನಮ್ಮ ಹತ್ರ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಅಪೋಸಿಷನ್ ಪಾರ್ಟಿಯವರು ಟೀಕೆ ಮಾಡಿದ್ರು, ಬೇಕಾದಷ್ಟು ಜನ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು. ಈಗೇನಾಯ್ತು? ಮಹಾರಾಷ್ಟ್ರ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಮಧ್ಯಪ್ರದೇಶ ಏನಾಯ್ತು, ಬೇರೆ ರಾಜ್ಯಕ್ಕೆ ಏನಾಯ್ತು? ಕೊನೆಗೆ ಏನು ಟೀಕೆ ಮಾಡ್ತಾ ಇದ್ರು ಅವರು ನಮ್ಮನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ನಮ್ಮ ಗ್ಯಾರಂಟಿಗಳನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಸೊ ಕರ್ನಾಟಕ ಮಾಡೆಲ್ ಹ್ಯಾಸ್ ಬಿಕಮ್ ಎ ಮಾಡೆಲ್ ಫಾರ್ ದಿ ಎಂಟೈರ್ ಕಂಟ್ರಿ ಟುಡೇ. ಏಕೆಂದ್ರೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಇವತ್ತು ಜನರಿಗೆ ಸಹಾಯ ಮಾಡಬೇಕಲ್ಲ. ನನಗೆ ಇಲ್ಲೇ ನಮ್ಮ ಸಡಾಕ್ಷರಿ ಕೂತಿದ್ದಾರೆ, ಅವ್ರಿಗೆ ಅಭಿನಯಿಸ್ತೇನೆ. ಮೊನ್ನೆ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ರು. ನಾನು ಇರಲಿ ಅಂತೇಳಿ ಒಪ್ಕೊಂಡು ಹೋಗಿದ್ದೆ. ಸನ್ಮಾನ ಅಲ್ಲ, ನಿಮ್ಮನ್ನೆಲ್ಲ ಮಾತಾಡ್ಬೇಕಂತ ಹೋಗಿದ್ದೆ. ಅವರು ಡಿಕ್ಲೇರ್ ಮಾಡಿದ್ರು, ನಮ್ಗೆ ಯಾವ ಥರದ ನಿಮ್ಮ ಗ್ಯಾರಂಟಿ ವ್ಯವಸ್ಥೆಯಲ್ಲಿ ಬೇಡ, ನಮಗೆ ವಿದ್ಯುತ್ ಶಕ್ತಿನೂ ಬೇಡ, ಬೇರೆ ನಮ್ಮ ಮನೆಗಳಲ್ಲಿ ಯಾವ ಬಸ್ಸಿನ ವ್ಯವಸ್ಥೆನೂ ಬೇಡ, ನಮಗೆ ನಾವು ಸಿಕ್ಕಿರೋಂಥ ಅವಕಾಶನ ವಿ ಆರ್ ರೆಡಿ ಟು ಸರೆಂಡರ್ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು ಐ ವುಡ್ ಲೈಕ್ ಟು ಸಲ್ಯೂಟ್ ಯು ಫಾರ್ ದಿಸ್ ಗ್ರೇಟ್ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ. ಸೊ ಇವತ್ತು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಸರ್ಕಾರದ ಪರವಾಗಿ ನಾನು ಬಯಸ್ತೇನೆ. ಇವತ್ತು ತಾಲೂಕು ಕಚೇರಿಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ನಿಮಗೆ ಒಂದು ಸಂದೇಶವನ್ನು ಸರ್ಕಾರದ ಪರವಾಗಿ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ, ಹೆಡ್ ಕ್ವಾರ್ಟರ್ಸಲ್ಲಿ ಯಾರೂ ಇಲ್ಲ. ಯಾಕೆ ನೀವು ಕೆಲಸಕ್ಕೆ ಸೇರ್ಕೋಬೇಕು? ಯಾಕೆ ಆ ತಾಲೂಕು ಬೇಕು? ಏನು ಜಾಗ ಬೇಕು? ನಿಮ್ಗೆ ಅವಕಾಶ, ಕೆಲವರು ಪ್ರೆಷರ್ ಮೇಲೆ ಬಂದಿರ್ತೀರಿ, ಕೆಲವರು ಪಾಪ ಏನೂ ಇಲ್ಲದೆ, ಕೆಲವರು ಯಾರು ಪರಿಚಯ ಇಲ್ಲದೆ ಹೋದವರು ಪಾಪ ಸರ್ಕಾರದಲ್ಲಿ ಎಲ್ಲಿ ಆಗ್ತಾರೋ ಆ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಭಾಳ ಜನ ಹೆಡ್ ಕ್ವಾರ್ಟರ್ಸಲ್ಲಿ ಇಲ್ಲ. ಆಲ್ಮೋಸ್ಟ್ ಮೋರ್ ದೆನ್ 60% ಹೆಡ್ ಕ್ವಾರ್ಟರ್ಸಲ್ಲಿ ಇಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವ್ರವ್ರ ಊರುಗಳಿಂದ ಬರೋದು, ಎಲ್ಲಿಂದನೋ ಬರೋದು, ಮಾಡೋದು. ಒಂದು ಫೋನ್ ಇದೆ, ಮಾಡಿದಾಗ ಭಾಳ ಇದರಿಂದ ಮಾತಾಡೋದು, ಇವೆಲ್ಲ ಕೂಡ ಭಾಳ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ಗೆ ಹೇಳಿದ್ದೇನೆ, ಪ್ರತಿ ತಾಲೂಕಲ್ಲೂ ಕೂಡ PDO ಇಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ವಿಲೇಜ್ ಅಕೌಂಟ್ ಇಂದ ಹಿಡಿದು ಎಲ್ಲನೂ ಕೂಡ ಅಲ್ಲಿಂದ ಮೇಲ್ಮಟ್ಟದ ಆಫೀಸರ್ ಇಲ್ಲ, ಕಂಪಲ್ಸರಿ ಆಗಿ ಅವನು ಅವರವರ ಕೇಂದ್ರ ಸ್ಥಳದಲ್ಲಿ ಅವರು ವಾಸವಾಗಬೇಕು, ಅವರು ಬೋರ್ಡ್ ಹಾಕಬೇಕು, ಅವ್ರ ಸಂಪರ್ಕದ ವ್ಯವಸ್ಥೆ ಇಟ್ಕೊಳ್ಬೇಕು. ಇವತ್ತಿರೋ ಟೆಕ್ನಾಲಜಿ ಎಲ್ಲಿದ್ದಾನೆ ಅಂತೇಳಿ ಇವತ್ತು ನಾವು 750 ಕಡೆ ಈ ಒಂದು ಸಭೆ ಇವತ್ತು ನಡೀತಾ ಇದೆ. 750 ಕಡೆ ಅವ್ರನ್ನೆಲ್ಲ ಇಲ್ಲಿಗೆ ಬಂದು ದೊಡ್ಡ ಭಾಷಣ ಮಾಡಬೇಕಾದಂತ ನನಗೆ ಅವಶ್ಯಕತೆ ಇಲ್ಲ. ಈ ಭಾಷಣಕ್ಕೆ ನಾನು ಇಲ್ಲಿ ಸೇರಿಲ್ಲ, ನನಗೆ ಭಾಷಣ ಮಾಡೋಂಥ ಚಟ ಕೂಡ ನನಗೇನು ಅವಶ್ಯಕತೆ ಇಲ್ಲ. ಬಟ್ ನಾನೊಬ್ಬ ರಾಜ್ಯದ ಒಬ್ಬ ಪ್ರಮುಖನಾಗಿ, ಒಬ್ಬ ಪ್ರಮುಖ ನೌಕರನಾಗಿ ನಾನು ನನ್ನ ಅಭಿಲಾಷೆ ಏನಿದೆ, ನಮ್ಮ ಸರ್ಕಾರ ಚಿಂತನೆ ಇದೆ, ನಮ್ಮ ಸರ್ಕಾರ ಮಾರ್ಗದರ್ಶನ ಇದೆ,
ಮುಂದಿನ ದಿನದಲ್ಲಿ ನೀವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ನಿಮಗೆ ನಾನು ಮನವಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ನಿಂತಿದ್ದೇನೆ. ನನ್ನ ಭಾಷೆ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬೋದು, ಆ ಭಾಷೆಯಿಂದ ಏನೂ ಪ್ರಯೋಜನ ಆಗಲಿಲ್ಲ. ಐ ಬಿಲೀವ್ ಇನ್ ಹ್ಯೂಮನ್ ರಿಲೇಶನ್ಶಿಪ್. ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಇವತ್ತು ಧರ್ಮ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬೋದು, ನೀವು ಯಾವ ಧರ್ಮದಲ್ಲಿ ಬೇಕಾದ್ರೂ ಇರ್ಬೋದು. ನನ್ನ ಪೋಸ್ಟಿಂಗ್ಸ್ ಕೊಡುವಾಗ ಮತ್ತೊಂದು ಕೊಡ್ಬೇಕಾದ್ರೆ ನಾನು ಇದನ್ನೆಲ್ಲ ಸಮಾನತೆ ಇರಬೇಕು ಅಂತ, ಸೋಷಿಯಲ್ ಜಸ್ಟಿಸ್ ಇರಬೇಕು ಅನ್ನೋ ಅನ್ನೋದು ಇದು ನಮ್ಮ ಮೂಲ ಸಿದ್ಧಾಂತ. ಇದು ನಾನು ಅಧಿಕಾರದಲ್ಲಿರುವಂಥ ಒಂದು ಪಕ್ಷದ ಒಂದು ಮಾರ್ಗದರ್ಶನ ಇದು. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನಾನು ನೋಡಬೇಕು ಅನ್ನೋ ದೃಷ್ಟಿಯಿಂದ. ಅದರಿಂದ ನಿಮ್ಮ ಸ್ಪಂದನೆ, ನಿಮ್ಮ ನಡವಳಿಕೆ ಕೂಡ ಪ್ರತಿಯೊಬ್ಬರು ಕೂಡ ನಮಗೆ ಹಂಗೆ ಮಾರ್ಕ್ಸ್ ಕಾರ್ಡ್ ಆಗ್ತದೋ 5 ವರ್ಷಕ್ಕೊಮ್ಮೆ ಮಾರ್ಕ್ಸ್ ಕಾರ್ಡಲ್ಲಿ ನಮಗೂ ಕೂಡ ನಂಬರ್ ಆಗ್ತಾರೋ ಜನ, ಆ ರೀತಿ ನಿಮಗೂ ಕೂಡ ಹಾಕುವಂಥ ಶಕ್ತಿ ನಿಮ್ಮ ಹಿರಿಯರಿಗೂ ಕೂಡ ಇದೆ, ಹಿರಿಯ ಅಧಿಕಾರಿಗಳಿಗೂ ಇದೆ, ನಮಗೂ ಇದೆ ಅನ್ನೋದು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ತಾವು ಮನಸ್ಸನ್ನ ಬಹಳ ಶುದ್ಧವಾಗಿ ತಾವು ಮಾಡೋಂಥ ಕೆಲಸದಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಕಷ್ಟಕ್ಕೂ ಕೂಡ ಇದೆ. ನಿಸ್ವಾರ್ಥ ಜನಸೇವೆ, ಪಾರದರ್ಶಕತೆ, ಇವತ್ತು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿ ಅಧಿಕಾರವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಜನಸೇವೆ, ಇವತ್ತು ಪ್ರಜಾಸೇವೆ ಒಂದು ಇಲಾಖೆ ಬಗ್ಗೆ ಹೇಳಿದ್ರು. ಒಬ್ಬ ಸಿನ್ಸಿಯರ್ ಮೋಸ್ಟ್ ಹಾನೆಸ್ಟ್ ಒಬ್ಬ ಆಫೀಸರ್ನ ACS ಗ್ರೇಡ್ ಆಫೀಸರ್ಸ್ಗೆ, ಒಬ್ಬ ಆಫೀಸರ್ಗೆ ನಾವು ಆಯ್ಕೆ ಮಾಡಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಶಾಸಕ ಅವರು ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಯಾಕೆ ಹಾಕಿದ್ದಾರೆ? ಈಗ ಸೌದಿ ಇರ್ಬೋದು, ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾರ್ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹಾಕಿದ್ದಾರೆ. ಈಗ ಯಾಕೆ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಕುಣ್ಗಲಲ್ಲಿ ಇದ್ದಾರೆ, ಅವ್ರು ಇಲ್ಲೇ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡ್ಬೋದಾಯ್ತು. ಇಲ್ಲಿ ಯಾಕೆ ಅಲ್ಲಿದ್ದಾರೆ ಅಂತಂದ್ರೆ, ವಾರಕ್ಕೆ 2 ದಿನ ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದವರು 2 ಜಿಲ್ಲೆಗೆ ಕಂಪಲ್ಸರಿ, 2 ತಾಲೂಕಿಗೆ ಕಂಪಲ್ಸರಿ ಹೋಗಿ ಆ ಪ್ರಜಾಸೇವೆ ಕಾರ್ಯಕ್ರಮವನ್ನು ಆತ ನಡೆಸಲೇಬೇಕಾಗಿದೆ. ಅದು ನಾವು ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಮೊದಲನೇ ಫಸ್ಟ್ ವೀಕ್, ಮೊದಲನೇ ಮತ್ತು 3ನೇ ಶನಿವಾರ ಆತ ಮಾಡಲೇಬೇಕಾಗ್ತದೆ. ಅದಾದ್ಮೇಲೆ ತಾಲೂಕು ಆದ್ಮೇಲೆ ಅವರು ಮತ್ತೆ ಎಲ್ಲಾ ತಾಲೂಕು ಮುಗಿದಾದ್ಮೇಲೆ ಇವ್ರು ಗೋಟದಿ ಜಿಲ್ಲಾ ಪಂಚಾಯತಿನೋ ಇಲ್ಲ ಹೋಬಳಿ ವಾರ್ಡ್ ಮಟ್ಟಕ್ಕೆ ಹೋಗ್ತಾರೆ. ಸೊ ಹಂಗೆ MLA ಕೂಡ ಕಂಪಲ್ಸರಿ ಆಗಿ MLA ಬರ್ತಾರೋ MLA ಬರ್ದೇ ಇರ್ತಾರೋ, ವಿ ವಿಲ್ ಸಿ ದಟ್ ಆಲ್ ಅವರ್ MLA, ನಮ್ಮ ಪಾರ್ಟಿ MLA ಕಂಪಲ್ಸರಿ ಹೋಗ್ಲೇಬೇಕಾಗ್ತದೆ. ಆ ಮಟ್ಟದ ಅಧಿಕಾರಿಗಳನ್ನು ಕೂಡ, ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ. ಪಂಚಾಯತಿ ಮಟ್ಟದಲ್ಲಿ ಅದಕ್ಕೆ ಒಂದು ಸೇವೆ ಮಾಡಲಿಕ್ಕೆ ಜನರ ಸಮಸ್ಯೆ. ಆಮೇಲೆ ನನಗೂ ಗೊತ್ತಿದೆ, ನಿಮ್ಮ ಹತ್ರ ಬಂದು ಅವ್ರು ಯಾರು ಬರೋರಿದ್ದಾರಲ್ಲ, ಅವ್ರು ಯಾರು ಕರೆಕ್ಟ್ ಇದ್ದಾರೆ ಅಂತ ನಾನು ಹೇಳುದಿಲ್ಲ. 50% ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋರೇ ನಿಮ್ಮ ಹತ್ರಕ್ಕೆ ಬರ್ತಾರೆ. ಯಾರು ಸಾಧ್ಯ ಮಾಡೋಕ್ಕಾಗೋದಿಲ್ಲ ಅಂಥವ್ರೇ ನಿಮ್ಮ ಹತ್ರ ಬರ್ತಾರೆ. ಆದ್ರೂ ಕೂಡ ನೀವು ಅದಕ್ಕೆ ಒಂದು ಪರಿಹಾರವನ್ನು ಹುಡುಕ್ಲಿಕ್ಕೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಸೊ ಹಂಗೆ ನೀವು ಕಾನೂನು ಬಿಟ್ಟು ನೀವೇನು ಮಾಡಿ ಅಂತ ನಾನು ಹೇಳುದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲೇ ನೀವು ಯಾವ ರೀತಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ ಆ ರೀತಿ ಮಾಡಿ ಇದನ್ನ ಅವ್ರಿಗೆ ಸಹಾಯವನ್ನು ಮಾಡಬೇಕು. ಇವತ್ತು ನಾವು ಕೃಷ್ಣ ಬೈರೇಗೌಡರು, ನಾನು ಎಲ್ಲ ಸೇರಿ ಬೆಂಗಳೂರು ನಗರದಲ್ಲಿ, ಅವರು ರೂರಲಲ್ಲಿ ಒಂದು ಈ ಕಾಂತ ಆಂದೋಲನ ಮಾಡಿದ್ದೇವೆ. 25 ಲಕ್ಷ ಜನರಿಗೆ, ಇಲ್ಲೇ ನಮ್ಮ ಮಹೇಶ್ ರಾವ್ ಇಲ್ಲೆಲ್ಲ ಕೂತಿದ್ದಾರೆ, ಇಲ್ಲೇ ಕೂತಿದ್ದಾರೆ, ಮತ್ತು ನಮ್ಮ ಕಟಾರಿ ಇಲ್ಲೇ ಇದ್ದಾರೆ, ಕಟಾರಿ ಅವರು 1,11,00,000 ಜನರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಅವರ ದಾಖಲೆ, ಅವರ ಸೈಟು, ಅವರ ಫೋಟೋ ಎಲ್ಲ ಕೂಡ ಅವ್ರಿಗೊಂದು ಕೊಟ್ಟು ಭೂಮಿ ಗ್ಯಾರಂಟಿ, ಇವರು ಬೆಂಗಳೂರು ಸಿಟಿಲಿರೋಂಥ 25 ಲಕ್ಷ ಮನೆಗಳಿಗೆ, ಅವ್ರ ಮನೆಗಳಿಗೆ ಖಾತಾ, ಅವ್ರ ಫೋಟೋ, ಎಷ್ಟು ಬಿಲ್ಡಿಂಗು ಏನು ಅಂತ ಹೇಳಿ ಕೊಟ್ಟು ಉಚಿತವಾಗಿ ಅವ್ರ ಮನೆ ಬಾಗಿಲಿಗೆ ಯಾರು ಲಂಚ ಕೊಡದೇನೆ ಅವ್ರ ಮನೆ ಬಾಗಿಲಿಗೆ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಇಡೀ ದೇಶದ ಉದ್ದಗಲೂ ಕೂಡ ಯಾವ್ದಾದ್ರು ರಾಜ್ಯದಲ್ಲಿ ಇಂಥ ಒಂದು ತೀರ್ಮಾನ ಮಾಡಿದ್ರ? ಇಂಥ ಒಂದು ದೊಡ್ಡ ತೀರ್ಮಾನ, ಐತಿಹಾಸಿಕ ತೀರ್ಮಾನ ನಡೆದಿದೆ ಅಂತಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನನ್ನ ಯಾರ್ದು ಕಾರ್ಪೊರೇಷನ್ ಇರ್ಬೋದು, ನಾನು ನಮ್ಮ BBMP ಸಂಬಂಧಪಟ್ಟಂತ GB ಅಧಿಕಾರಿಗಳಿರ್ಬೋದು ಮತ್ತು ರೆವಿನ್ಯೂ ಇಲಾಖೆಯವರು ಕೂಡ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಇದು ಮುಂದುವರಿಸಿ, ಇದು ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ. ವಿತಿನ್ ಪೀರಿಯಡ್ ಆಫ್ 6 months ಅಲ್ಲಿ, 6-7 ತಿಂಗಳಲ್ಲಿ, ಈ ವರ್ಷದೊಳಗಡೆ ಇಡೀ ರಾಜ್ಯದ ಎಲ್ಲರೂ ಕೂಡ
ಇದಾಗಬೇಕು. ಈ ಸಭೆಗಳ ನಡೆಯುವಂಥ ಸಂದರ್ಭದಲ್ಲಿ ಈ ಪ್ರತಿ ಪಂಚಾಯತಿಗೂ ಪ್ರತಿ ಒಂದು ಹೋಬಳಿಗೂ ಹೋದಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಒಂದು ಸರ್ಟಿಫಿಕೇಟ್ಗಳನ್ನು ಕರೆದು ಡಿಸ್ಟ್ರಿಬ್ಯೂಷನ್ ಮಾಡಿ ಅವ್ರಿಗೆ ಈ ಸರ್ಕಾರ ಯಾವ ರೀತಿ ನಿಮ್ಮ ಮನೆ ಬಾಗಿಲಿಗೆ ಮುಟ್ತಾ ಇದೆ ಅನ್ನೋದನ್ನ ತಾವು ತಿಳಿಸ್ಬೇಕು. ಅಲ್ಟಿಮೇಟ್ಲಿ ಏನು ಆಸೆ ಇದೆ ಒಬ್ಬಂಗೆ, ಬಡವನಿಗೆ, ನನಗೊಂದು ಸೂರಿರಬೇಕು. ಆ ಸೂರಿಗೆ ನೀವು ಒಂದು ಆಧಾರ ಕೊಡ್ತಾ ಇದ್ದೀರಿ, ಅದು ಅವ್ರ ವಂಶದ ಒಂದು ಆಸ್ತಿ. ನೀವು ಯಾರವ್ರು ತಗೊಟ್ಟಿಲ್ಲ, ಅವ್ರಿಗೆ ಅವರು ಕಷ್ಟಪಟ್ಟು ತಗೊಂಡಿದ್ದಾರೆ, ಅವ್ರ ಬದುಕಿನಲ್ಲಿ ಕಟ್ಕೊಂಡಿದ್ದಾರೆ. ನಾವೆಲ್ಲೋ ಕೆಲ ಕಡೆ ಒಂದು 5% 6% ಬಡವರಿಗೆ ಸೈಟ್ ಕೊಟ್ಟಿರ್ಬೋದು, ಮನೆ ಕೊಟ್ಟಿರ್ಬೋದು, ಕೆಲವರು ಕೊಡಕ್ಕಾಗದೇ ಇರ್ಬೋದು, ಎಷ್ಟೋ ನಾವು ಆಗಿದೆ. ಆದರೂ ಕೂಡ ಅವ್ರಿಗೊಂದು ದೊಡ್ಡ ಹಾಸ್ಯ ಅನ್ನೋದನ್ನ ನಾವು ಇಟ್ಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲ ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಜನಸೇವೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ನಿಮ್ಮೆಲ್ಲರ ಮೂಲ ಉದ್ದೇಶ ಇಟ್ಕೊಂಡಿರ್ಬೇಕು. ಪ್ರತಿಯೊಬ್ಬ ನಿಮ್ಮ ಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ತಾವು ಗೌರವದಿಂದ ಪ್ರತಿದಿನ 3 ಗಂಟೆಗೆ ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು 3 ಗಂಟೆ ಮೇಲೆ ಅಟ್ಲೀಸ್ಟ್ 1-1.5 ಗಂಟೆ ನೀವು ಒಂದು ಭೇಟಿ ಮಾಡಿ, ಪ್ರೀತಿಯಿಂದ ಮಾತಾಡಿ. ನಾನು ನನ್ನ ಮಂತ್ರಿ ಮಂಡಲದವ್ರು, ನನ್ನ ಸ್ನೇಹಿತರುಗಳು ನನಗೆ ಕಾರಲ್ಲಿ ಬರ್ತಾ ಇದ್ರು, ಒಂದಿಬ್ಬರು ಕುಂಡ್ರಿಸ್ಕೊಂಡು ಅವ್ರು ಪಾಠ ಹೇಳ್ತಾ ಇದೆ. ಇಫ್ ಯು ಹ್ಯಾವ್ ಟು ಶೇರ್, ಇಲ್ಲ ಅಂದ್ರೆ ಯು ಹ್ಯಾವ್ ಟು ಕೇರ್. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಅಂತ. ಇಲ್ಲಪ್ಪ, ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಪವರ್ ಶೇರ್ ಮಾಡಬೇಕು, ಇಲ್ಲಾಂದ್ರೆ ಕೇರ್ ಮಾಡ್ಕೊ. ಎಲ್ಲರನ್ನ ಕಳಿಸಿದೆ, ಎಲ್ಲರ ಹತ್ರಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದೆ. ಅವ್ರಿಗೆ ನಾನು ಕಾರಲ್ಲಿ ಬರ್ಬೇಕಾದ್ರೆ ಪಾಠ ಹೇಳ್ಕೊಂಡು ಬಂದೆ. ಹಂಗೆ ನೀವು ಬಂದಾಗ ಅವ್ರಿಗೆ ಒಂದು ಕೇರ್ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು. ಜನಪ್ರತಿನಿಧಿಗಳಿಗೆ ಒಂದು ಗೌರವ ಕೊಡಬೇಕು. ಅವ್ರು ಬರೋದೆಲ್ಲ ಕಂಪ್ಲೀಟ್ ಎಲ್ಲರೂ ಕರೆಕ್ಟ್ ಅಂತ ನಾನು ನಿಮ್ಗೆ ಹೇಳುದಿಲ್ಲ. ನಾನು ಐ ನೋ ದಟ್. ಅವ್ರಿಗೂ ಕೂಡ ಬೇಕಾದಷ್ಟು ಪ್ರೆಷರ್ಸ್ ಇರ್ತದೆ. ಅವ್ರ ಹತ್ರಕ್ಕೆ ಹೋಗೋರು ಕೂಡ, ರಾಜಕಾರಣಿಗಳಿಗೆ ಹೋಗೋರು ಕೂಡ ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋರೇ ಹೋಗುವಂಥವ್ರು. ಎಲ್ಲ ಕರೆಕ್ಟಾಗಿದ್ದರೆ ಯಾವುದಾದ್ರೂ ಸಂದರ್ಭದಲ್ಲಿ ಕಾನೂನೇ ಅವ್ರಿಗೆ ಸಹಾಯ ಮಾಡ್ತದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಸಮಸ್ಯೆಯನ್ನ ಈ ಪ್ರಜಾಸೇವೆ ಇಲಾಖೆ ಮುಖಾಂತರ ನೀವು ಅಲ್ಲೇ ಅದಕ್ಕೆ ಪರಿಹಾರ ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು. ಇದು ಮಾಡ್ಬಿಟ್ಟು ಏನೋ ಹಾಕಿ ತಿರ್ಗಾ ಮುಂದಕ್ಕೆ ಹಾಕೋದು, ಜಿಲ್ಲಾ ಮಟ್ಟಕ್ಕೆ ಹಾಕೋದು, ಜಿಲ್ಲೆಯಿಂದ ತಾಲೂಕು ಮಟ್ಟಕ್ಕೆ ಹಾಕೋದು, ಇದು ಆಗಬಾರ್ದು. ಇದು ನನಗೂ 100 ಜನ ಇಲ್ಲಿ ಬಂದು ಅರ್ಜಿ ಕೊಡ್ತಾರೆ, 1000 ಜನ ಅರ್ಜಿ ಕೊಡ್ತಾರೆ. ಇದನ್ನು ಸುಮ್ಮನೆ ಪಾಸನ್ ಮಾಡ್ಬಿಟ್ಟು ಇನ್ನೊಂದಕ್ಕೆ ಹಾಕಿ ಇನ್ನೊಂದಕ್ಕೆ ಹಾಕೋದಾದ್ರೆ ಅದಕ್ಕೇನು ಬೆಲೆ ಇಲ್ಲ. ಎಷ್ಟು ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡ್ತೀವೋ, ಆಮೇಲೆ ಅವ್ರು ಬಂದು ಹೇಳ್ದವ್ರಿಗೆ ಆಯ್ತಪ್ಪ, ನಾನು ಒಬ್ಬ ಮಂತ್ರಿನ ಭೇಟಿ ಮಾಡಿದೆ, ಮುಖ್ಯಮಂತ್ರಿ ಭೇಟಿ ಮಾಡಿದೆ, ಒಬ್ಬ ಅಧಿಕಾರಿ ಭೇಟಿ ಮಾಡಿದೆ, ಒಬ್ಬ ನೌಕರರು ಭೇಟಿ ಮಾಡಿದೆ, ನನ್ನ ಅಳಲನ್ನ ನಾನು ತೋಳ್ಕೊಂಡೆ ಅನ್ನೋ ಒಂದು ಭಾವನೆ ಆ ಸಂದರ್ಭದಲ್ಲಿ ಇರಬೇಕು. ಸೊ ಗ್ರಾಮ ಆಡಳಿತಕ್ಕೆ ಬಹಳ ಉತ್ತಮವಾಗಿರಬೇಕು. ಆಗೇನಾಗ್ತದೆ, ಜನ ನೀವು ಗ್ರಾಮದಲ್ಲಿ ಭೇಟಿ ಮಾಡಿದಾಗ, ತಾಲೂಕು ಮಟ್ಟಕ್ಕೆ ಭೇಟಿ ಮಾಡಿದಾಗ ಇಲ್ಲಿಗೆ ಬರೋದು ಕಡಿಮೆ ಮಾಡ್ತಾರೆ. ಅದು ಬಹಳ ವಿಚಾರವಾಗಿ ಈ ಸಂದರ್ಭ ಇರಬೇಕು. ಹಿಂದೆ ನಾನು ನೋಡಿದ್ದೇನೆ, ನಾನು ಹೊಸದಾಗಿ ಮಂತ್ರಿ ವಿಧಾನಸೌಧಕ್ಕೆ ಕಾಂಪೌಂಡೇ ಇರಲಿಲ್ಲ. ಆಟೋಲ್ಲೇ ಬಂದು ಎಂಟ್ರಿಗೆ ಇಲ್ಲಿ ಬಂದು ಬಾಕ್ಲಿಗೆ ಬಂದು ಇಳಿತಿದ್ದಂಥ ಕಾಲ ಈ ಸಂದರ್ಭದಲ್ಲಿ ಇತ್ತು. ನಾನು ಮಿನಿಸ್ಟರ್ ಇದ್ದಾಗ, ಜೈಲ್ ಮಿನಿಸ್ಟರ್ ನನ್ನ DSP ಆಟೋಲ್ ತಗೊಬಂದ್ಬಿಟ್ಟು ಇಲ್ಲೇ ಬಂದು ಇಳಿಸ್ತಿದ್ದ, ಪೋರ್ಟಿಕಲ್ಲೇ ಬಂದು ಇಳಿಸ್ತಿದ್ದ ಅಂತ ಕಾಲ ಎಲ್ಲ ಇತ್ತು. ಈಗ ಆ ಕಾಲ ಇಲ್ಲ. ಬೇರೆ ಸೆಕ್ಯೂರಿಟೀಸು ಮತ್ತೊಂದು ಇವೆಲ್ಲ ಇದು. ಆಗ ಕೃಷ್ಣ ಅವ್ರ ಕಾಲದಲ್ಲಿ ನೋಡಿ ಇದಕ್ಕೊಂದು ಸರಿಯಾಗಿ ಒಂದು ಗೇಟ್ ಮಾಡಬೇಕು ಅಂತೇಳಿ ನಾವು ಅಲ್ಲಿ ರಾಷ್ಟ್ರಪತಿ ಭವನಲ್ಲಿ ನೋಡ್ಬಿಟ್ಟು ಆ ಗೇಟ್ ಮಾದರಿನ ತಂದು ಇಲ್ಲೆಲ್ಲ ಸ್ವಲ್ಪ ತಂದು ನಾವು ಗೇಟ್ ಎಲ್ಲ ಅವತ್ತಿನ ಕಾಲದಲ್ಲಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಅದರಿಂದ ತಮ್ಗೆ ನಾನು ಹೇಳಿದಿಷ್ಟೇ, ಇವತ್ತು ತಮಗೆ ಒಂದು ಜನಸೇವೆ ಬಹಳ ಪ್ರಮುಖವಾದಂಥ ವಿಚಾರ ಅಂತ ಗಮನ ಇಟ್ಕೊಳ್ಳಿ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಕೂಡ, ನಮ್ಮ ಡೆಪ್ಟಿ CM ಕೂಡ ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಪ್ರತಿ ಒಂದು ಪಂಚಾಯತಿಗೆ ಇದೊಂದು ರೆವಲ್ಯೂಷನ್ ಮೂಮೆಂಟ್. ಇದು ಜನರಿಗೆ ನಾವು ದಿಕ್ಕೆಳಿಬೋದು. ಅನೇಕ ಪ್ರಬುದ್ಧವಾದಂಥ ಶಕ್ತಿ ಯುವಕರಲ್ಲಿದೆ. ಇವತ್ತು ಎಲ್ಲರೂ ಕೂಡ ಅವಕಾಶ ಇಲ್ಲ. ನಂದು ಅನೇಕ ಇನ್ನೇನೇನೋ ಬೇರೆ ಕಾರ್ಯಕ್ರಮಗಳಿದೆ. ನಾನು ಮುಂದೊಂದು ದಿನದಲ್ಲಿ ಆ ಕಾರ್ಯಕ್ರಮಗಳನ್ನು ತಿಳಿಸ್ತೇನೆ. ಯಾಕೆ ಆ ಒಂದು ಭಾರತ್ ಜೋಡೋ ಯುವಕ ಸಂಘವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಯುವಕರಿಗೆ ಒಂದು ತಾಳ್ಮೆ ಬರಬೇಕಾಗ್ತದೆ, ದೇಶ ಸೇವೆ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಅವರಲ್ಲೇ ಇರುವಂಥ ಯುವ ಶಕ್ತಿ, ಸಾಂಸ್ಕೃತಿಕ ವಿಚಾರದಲ್ಲಿ ನಾವು ಈಚೆ ತರಬೇಕಾಗ್ತದೆ. ಹೆಂಗೆ ಅವ್ರು ಲಿಫ್ಟ್ ಮಾಡೋದು? ಎಲ್ಲರಿಗೂ ಕೂಡ ಆಪರ್ಚುನಿಟಿ ಇಲ್ಲ. ಸೊ ಅಲ್ಲಿ ತಾಲೂಕು ಮಟ್ಟದಿಂದ, ಗ್ರಾಮ ಪಂಚಾಯತಿ ಮಟ್ಟದಿಂದ ಕೆಲವರು ಆಪರ್ಚುನಿಟಿ, ಕೆಲವರು ಪ್ರತಿಭೆಗಳನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಸಣ್ಣ ಹುಡುಗರುಗಳು ನನಗೆ, ನಾನು ಯಾರಾದ್ರು ಎಲೆಕ್ಷನ್ ಹೋಗ್ತಿರ್ಬೇಕಾದ್ರೆ ಒಂದೊಂದು 2 ನಿಮಿಷಕ್ಕೆ ಕವನಗಳನ್ನು ನನಗೆ ಫೋನಲ್ಲಿ ಕಳಿಸ್ತಾ ಇದ್ರು ಹುಡುಗರುಗಳು. ಒಬ್ಬೊಬ್ಬರು ಒಂದೊಂದು ಥರ. ಅವರು ಇವತ್ತು ರಾಷ್ಟ್ರಕ್ಕೆ ಒಂದು, ನಾನೇನು
ಕೆಲವು ಮಾತುಗಳನ್ನ ಮಾತಾಡ್ತೀನಿ, ಅವ್ರ ಅನುಭವದ ಮೇಲೆ ನನಗೆ ಅವ್ರ ಫೋನಲ್ಲಿ ನನಗೆ ಕಳಿಸ್ಕೊಡ್ತಾರೆ. ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡೋರು ಕೂಡ ಇವತ್ತಿದೆ. ಇವತ್ತು ಏನು ಎಲ್ಲ ಬರೀ ಏನು ಬೆಂಗಳೂರಿರುವಂಥ ದೊಡ್ಡ ಶಾಲೆ ಇರೋ ಮಕ್ಕಳಿಂದ ಈ ರಾಜ್ಯ ದೊಡ್ಡದಾಯ್ತು ಅಂತ ಹೇಳೋದಿಲ್ಲ. ಈ ರಾಜ್ಯದಲ್ಲಿ ನಾವು 13,940 ಜನ ಡಾಕ್ಟರ್ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ದಿ ಕ್ರೀಮ್ ಆಫ್ ಡಾಕ್ಟರ್ಸ್ ಆರ್ ಔಟ್ಸೈಡ್ ದಿ ಕಂಟ್ರಿ. ಎಲ್ಲ ಹೋಗಿ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಬಟ್ ಭಾಳ ಜನ ಇವತ್ತು ಇಲ್ಲೂ ಕೂಡ ಇದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನ ಇಂಜಿನಿಯರ್ಸ್ಗಳನ್ನ ನಾವು ತಯಾರು ಮಾಡ್ತಿದ್ವಿ. ನಾನು ಪೋಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಗವರ್ನರ್ಗೆ ಊಟಕ್ಕೆ ಕರೆಸಿದ್ರು, ಹೋಗಿದ್ದೆ ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ. ಅಲ್ಲಿ ಕೇಳಿದೆ, ಯಾಕೆ ಬಂದ್ರಿ ಅಂತ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ನಾನು ಹೋಗಿದ್ದೆ ಸಿಲಿಕಾನ್ ವ್ಯಾಲಿಗೆ ಹೋಗಿದ್ದೆ, ಸಿಲಿಕಾನ್ ಹೋಗಿ 3 ದಿನ ಇದ್ದೆ, ಏನೋ ಬಿಸ್ನೆಸ್ ಮಾಡಬೇಕು ಅಂತ ಏನೋ ತಗೋಬೇಕು ಅಂತ ಹೋದೆ. ಫಸ್ಟ್ ಆಯಿತು, ಭೇಟಿ ಮಾಡಿದೆ, ನೋಡಿ ಬಂದೆ. 2ನೇ ದಿನ ನನ್ನ ಆಫೀಸರ್ಸ್ ಹೇಳಿದೆ, ಯಾರು ಕೇಳಿದ್ರು ನಾವು ಇಂಡಿಯಾ, ನಾವು ಇಂಡಿಯನ್ಸು, ನಾವು ಇಂಡಿಯನ್ಸ್ ಅಂತ. ತಿರ್ಗಾ 2ನೇ ದಿನ ಕೇಳಿದೆ, ಯಾರು ಅಂತ ಕೇಳಿದೆ, ನಾವು ಬೆಂಗಳೂರವರು, ನಾವು ಕರ್ನಾಟಕದವರು ಅಂತ ಹೇಳ್ತೀವಿ. ಸೊ ಸಿಲಿಕಾನ್ ವ್ಯಾಲಿ ಇರುವಂಥ ಎಲ್ಲ 3 ಜನದ ಪೈಕಿ 2 ಭಾರತೀಯರು, ಅದರಲ್ಲೂ ಎಲ್ಲ 90% ಎಲ್ಲ ಕರ್ನಾಟಕದವ್ರೆ ಅಂತ ಹೇಳಿ ಅಲ್ಲಿ ಇರೋದು ಬದಲು ಇಲ್ಲಿಗೆ ಬಂದು ನಾನು ವ್ಯವಹಾರ ಮಾಡಬೇಕು ಅಂತ ಬಂದು ಇನ್ಫೋಸಿಸ್, ವಿಪ್ರೋಗೆ ಹೋದೆ. ಐ ಹ್ಯಾವ್ ಸೇವ್ಡ್ 60% ವಾಟ್ ಐ ವಾಸ್ ಸಪೋಸ್ ಟು ಗೆಟ್ ಇಟ್ ಇನ್ ದಿ ಸಿಲಿಕಾನ್ ವ್ಯಾಲಿ ಅಂತೇಳಿ ಒಬ್ಬ ಪ್ರೈಮ್ ಮಿನಿಸ್ಟರ್ ನನಗೆ ಗವರ್ನರ್ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಊಟಕ್ಕೆ ಯಾವುದೋ ಸಂದರ್ಭದಲ್ಲಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನನಗೆ ಹೇಳಿದಂಥ ಮಾತು. ಹಂಗೆ ನಿಮ್ಮ ಮಕ್ಕಳು, ಈ ರಾಜ್ಯರು ಈ ರೀತಿ ಒಂದು ದೊಡ್ಡ ಟ್ಯಾಲೆಂಟ್ ಪೂಲ್ ನಮ್ಮ ರಾಜ್ಯದಲ್ಲಿದೆ. ಭೂಮಿ ಅನ್ನೋ ಒಂದು ಪದ, ಪಾಣಿ 5 ರೂಪಾಯಿ ಕೊಡಕ್ಕೆ ಶುರು ಮಾಡಿದ್ವಲ್ಲ, ಯಾರ ಕಾಲದಲ್ಲಿ ಇತ್ತು, ಎಲ್ಲಿತ್ತು? ತಿದ್ದುಬಿಟ್ಟು ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಈಗ ಅದಕ್ಕೆ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಸ್ಕ್ಯಾನಿಂಗು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬಂದಿದೆ. ಆ ವಿಚಾರ ಎಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಈಗೆಲ್ಲ ಕೋರ್ಟ್ಗಳಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದನ್ನೆಲ್ಲ ಉಪಯೋಗಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಬೇಕು. ನಾನು ಹಿಂದೆ ಒಂದು 20 ವರ್ಷದಿಂದ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನನಗೆ 10,000 ಮನೆ ಕೊಟ್ಟಿದ್ರು ನಮ್ಮ ಸರ್ಕಾರದಲ್ಲಿ. ನಮ್ಮ ಲೀಡರ್ಗಳೇ ಯಾರ್ದೋ ಮನೆಗೆ ತಂದು ಯಾರ್ದೋ ಫೋಟೋ ಇಡಿಸೋದು, ನಿಂತ್ಕೊಳ್ಳೋದು, ಅವರೇ ದುಡ್ಡು ಇಸ್ಕೊಬಿಡೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಕೊನೆಗೆ ನಾನು ತೀರ್ಮಾನ ಮಾಡಿ, ನಾನು ನನ್ನ ತಮ್ಮ ಇಬ್ಬರು ಚರ್ಚೆ ಮಾಡಿ, ಇದ್ಯಾಕೆ ಸರೋಗಲ್ಲ ಅಂತೇಳಿ ಆವತ್ತು 40 ಜನ ಪಂಚಾಯತಿಗೂ ಸೆಕ್ರೆಟರಿಗಳಿಗೆ ಒಂದೊಂದು ಫೋನ್ ಕೊಡಿಸ್ಬಿಟ್ಟು, ಆಗ GPS ಎಲ್ಲ ಕೊಡಿಸಿಸ್ಬಿಟ್ಟು ಅಳವಡಿಸಿ, ಆಗ ದಟ್ ಹ್ಯಾಸ್ ಬಿಕಮ್ ನಾವು ಸ್ಟೇಟ್ ಪ್ರಾಜೆಕ್ಟ್ ಆಗಿ ಇವತ್ತು ಇದೆ. ಸೊ ನಮ್ಮವರು ಕೂಡ ಭಾಳ ಚರ್ಚೆಗಳಿದ್ದಾರೆ. ನಮ್ಮ ಲೀಡರ್ಗಳೇನು ಎಲ್ಲ ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಸೊ ಹಂಗೆ ಟೆಕ್ನಾಲಜಿ ಇವತ್ತು ಭಾಳ ವಿಭಿನ್ನವಾಗಿದೆ. ಇವತ್ತು ನಾವು ಈಗ ಹೊಸದಾಗಿ ನಾವು ಏನು 5 ಗ್ಯಾರಂಟಿ ಇದೆ, 5 ಗ್ಯಾರಂಟಿಯಲ್ಲೂ ಕೂಡ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ, ಏನು ಅಂತೇಳಿ ಎಷ್ಟೋ ಜನ ಸತ್ತೋಗಿದ್ರು ಕೂಡ ಅದನ್ನು ರಿಪೋರ್ಟ್ ಮಾಡಿಲ್ಲ. ಈಗಾಗಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಈಗಾಗಲೇ ನಾವು ಅದ್ರ ಬಗ್ಗೆ ವಾಪಸ್ಸು ನೋಡ್ತಾ ಇದ್ದೇವೆ. ಏನು ಕರೆಕ್ಟ್ ಇದೆಯಾ, ಇದು ಒಂದೇ ಅಕೌಂಟ್ ಹೋಗ್ತಾ ಇದೆ, 3 ಅಕೌಂಟ್ ಅಂತ ಕೆಲವು ನಮ್ಮ ಆಡಿಟ್ ರಿಪೋರ್ಟ್ಸ್ ಕೂಡ ಎಲ್ಲ ಬಂದಿದೆ. ಇದ್ರ ಬಗ್ಗೆ ಪವರ್ ಇಲಾಖೆ ಇರ್ಬೋದು, ಮತ್ತೊಂದು ಇರ್ಬೋದು, ನಮ್ಮ ರಾಜ್ಯದವ್ರು ಕೊಡಬೇಕು ಅಂತೇಳಿ ಎಷ್ಟು ಅರ್ಹರಿದ್ದಾರೆ ಅವ್ರಿಗೆಲ್ಲ ಸಿಕ್ಕಲಿ, ಅದಕ್ಕೆಲ್ಲ ನಾವು ಸಹಾಯ ಮಾಡ್ಲಿಕ್ಕೆ ಸೇರಿದೆ. ಅದಕ್ಕೆ ಟೆಕ್ನಾಲಜಿ ಕೂಡ ನಾವು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲೂ ಕೂಡ ಪ್ರಯಾಣ ಮಾಡೋಂಥವ್ರು ಯಾರು ಏನು ಎಷ್ಟು ಉಪಯೋಗಿಸ್ತಾ ಇದ್ದಾರೆ ನಮಗೆ ಲೆಕ್ಕ ಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ಕೂಡ ಅದಕ್ಕೂ ವಿ ಆರ್ ಇನ್ವೆಸ್ಟಿಂಗ್. ಒಂದು ಕಾರ್ಡ್ಗೆ ಇಷ್ಟು ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಆಯಿತು, ಒಂದು ವಾರದ್ದು ಟ್ರಾವೆಲ್ದು ದುಡ್ಡು ಖರ್ಚಾಗ್ಬೋದು, ಅದಕ್ಕೊಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರಲಿ ಅಂತೇಳಿ. ಯಾಕೆಂದರೆ ಎಲ್ಲೆಲ್ಲಿಂದ ನಾವು ಬಂದಿರೋರಿಗೆಲ್ಲ ಯಾಕೆ ಕೊಡಬೇಕು? ನಮ್ಮ ವೋಟರ್ಸ್ ನಾವು ಕೊಡಬೇಕು, ನಮ್ಮ ರಾಜ್ಯದಲ್ಲಿರೋರು ನಾವು ಕೊಡಬೇಕು. ಬೇರೆಯವರು ಅವ್ರ ರಾಜ್ಯದಲ್ಲಿರೋರು ಅವ್ರ ಬದುಕು ಕಟ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಜನಸಂಖ್ಯೆ ಕೂಡ ಯಾವ ರೀತಿ ಬೆಳೀತಾ ಇದೆ ಕೂಡ ಇಲ್ಲಿ ಇದೆ. ಸೊ ಅದಕ್ಕೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾನು ಫಸ್ಟ್ ನಿಮಗೆಲ್ಲ ಹೇಳೋದು, ನೀವೆಲ್ಲ ಫಸ್ಟು ಕೇಂದ್ರ ಸ್ಥಳದಲ್ಲಿ ಇರಬೇಕು, ಫೀಲ್ಡ್ ವಿಸಿಟ್ ಮಾಡಬೇಕು. ಫೀಲ್ಡ್ ವಿಸಿಟ್ ಮಾಡಿದಾಗೆ ನಿಮ್ಗೆ ವಿಚಾರ ಗೊತ್ತಾಗೋದು. ವಿತೌಟ್ ಫೀಲ್ಡ್ ವಿಸಿಟ್ ಯಾರೂ ಇಲ್ಲ. ಸೊ ಎವ್ರಿ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಆರ್ ಕಂಪಲ್ಸರಿ. ನೀವು ಜಿಲ್ಲೆಗೆ ಹೋದಾಗ ಒಂದೊಂದು ಟೂರ್ ಮಾಡಿದಾಗ ಬರೀ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋದ್ರಿ ಅನ್ನೋದು ಮಾತ್ರ ಅಲ್ಲ. ಯು ಶುಡ್ ಸಿ ದಟ್ ಯು ಗೋ ಟು ದಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆಲ್ಸೋ, ಯು ವಿಸಿಟ್ ತಾಲೂಕ್ ಆಲ್ಸೋ. ಅಲ್ಲಿ ಏನು ಅವ್ರಿಗೇನು ಮಾರ್ಗದರ್ಶನ ಕೊಡಬೇಕು ನೀವು ಅವ್ರಿಗೂ ಕೂಡ ನೀವು ತಿಳಿಸ್ಲೇಬೇಕಾಗ್ತದೆ. ಸೊ ಅವರು ತಾಲೂಕ್ ಲೆವೆಲಲ್ಲಿ ಯಾರು ನಾವು ಒಂದು ಪಂಚಾಯತಿ ಲೆವೆಲಲ್ಲಿ ಆಫೀಸರ್ಸ್ನ ಡಿವೈಡ್ ಮಾಡ್ತೀವಿ, ಅವರು ಕೂಡ ಅಲ್ಲೋಗಿ ಅಲ್ಲಿ ಫೀಲ್ಡಲ್ಲಿ ಹೋಗಬೇಕು. ಆಮೇಲೆ ನೀವು ಸೆಕ್ರೆಟರಿಗಳಿಗೆ ಅಲ್ಲಿ ಲೋಕಲ್ ಹೋಬಳಿಗೆ ಪಂಚಾಯತಿಗೆ ಹೋದಂಥ ಅಧಿಕಾರಿಗಳು ಟೈಮ್ ಲೈನ್ ಜನಕ್ಕೆ ಗೊತ್ತಾಗಬೇಕು. ಇಂಥ ಅಧಿಕಾರಿಗಳು ಇಂಥ ತಾಲೂಕಿಗೆ ಇಷ್ಟು ಪಂಚಾಯತಿ ಆಫೀಸ್ಗೆ ಬರ್ತಾ ಇದ್ದಾನೆ, ಬಂದಂಥ ಸಂದರ್ಭ ಸೊ ಅಲ್ಲೇ ಭೇಟಿ ಮಾಡಿ ಏನಾದ್ರು ಒಂದು ಬರೆಸಿ.
ಕೆಲವರು ಅಟ್ಲೀಸ್ಟ್ ನಿಮ್ಮ ಮಕಾರು ನೋಡಿದ್ರೆ ನಿಮ್ಮ ಅವರ ಭಾವನೆ ಯಾರು ಹೇಳಿದ್ರೆ ಕೆಲವರು ಹೊಟ್ಟೆಗೆ ಹಳ್ಳಿ ಜನ ಬಿಹೇವ್ ಮಾಡ್ತಾರೆ. ನೀವು ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅದ್ರ ಮೇಲೆ ಭಾಳ ಪ್ರಮುಖವಾಗ್ತದೆ. ಸೊ ಹಂಗೆ ಇವತ್ತು ನಮ್ಮ ಪ್ರಜಾಸೇವೆ ಇಲಾಖೆಯಲ್ಲಿ ಸಕಾಲ ಅಂತ ಮಾಡ್ದು ಅದ್ರದ್ದು ಅನೇಕ ಎಲ್ಲ ಕೂಡ ಕೊಟ್ಕೊಂಡಿದ್ದೇವೆ. ಸೊ ಆ ರೀತಿ ನೀವು ಮಾಡಬೇಕು. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಭಾಳ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪರ್ಟಿಕ್ಯುಲರ್. ದೇವರು ನಮಗೆ ಸಿಕ್ಕಿರೋಂಥ ಒಂದು ಅವಕಾಶ. ಭ್ರಷ್ಟಾಚಾರದ ಬಗ್ಗೆ ನೋ ಕಾಂಪ್ರಮೈಸ್. ಈ ವಿಚಾರದಲ್ಲಿ ಭ್ರಷ್ಟಾಚಾರ ವಿಚಾರದಲ್ಲಿ ನಮಗೆ ಪ್ರತಿಯೊಂದು ಮೂಮೆಂಟು ಇದೆ. ನಮ್ಮ ತಾಲೂಕಲ್ಲಿ ನಾನು ಹೇಳಿದ್ದೇನೆ, ಕೇಳಿಬೇಕಾದ್ರೆ ಯಾರೋ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡಿರೋರು 40 ವರ್ಷದಿಂದ ನಾನು ಡೆಪ್ಟಿ ಕಮಿಷನರ್, SP ಗೆ, ತಹಶೀಲ್ದಾರ್ ಆಫೀಸ್ಗೆ ಫೋನೇ ಮಾಡೋದಿಲ್ಲ. ನಾನು ಐ ವಿಲ್ ನಾಟ್ ಫೋನ್ ಇಟ್ ಸೆಲ್ಫ್. ಒಂದು ವಿಚಾರಕ್ಕೂ ನಾನು ಅವ್ರಿಗೆ ಇನ್ವಾಲ್ವ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಐ ಹ್ಯಾವ್ ವಾಚ್ ಆನ್ ಎವ್ರಿ ಒನ್. ಎಲ್ಲರೂ ಕೂಡ ವಾಚ್ ಮಾಡ್ತಾ ಇರ್ತೀವಿ. ನಮಗೆ ನಮ್ಮ ಸಿಬ್ಬಂದಿ ಇಟ್ಕೊಂಡಿರ್ತೀವಿ. ಸೊ ಜನರಿಗೆ ಭಾಳ ಇದಾಗಿ ಇರಬೇಕು. ಸೊ ಸರಳತೆ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ವಿಳಂಬ ಮಾಡಿಕೊಂಡು ಸಮಸ್ಯೆನ ಮುಂದಕ್ಕೆ ಹಾಕೊಂಡು ಪಾಸ್ ಮಾಡಿ ಬರೀ ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತೇಳಿ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಿದೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ದುಡ್ಡು ಎಷ್ಟು ಅಂತ ನೀವು ಊಟ ಮಾಡೋಕ್ಕಾಗ್ತದೆ, ಎಷ್ಟು ಅಂತ ನೀವು ಖರ್ಚು ಮಾಡೋಕ್ಕಾಗ್ತದೆ? ದೇವ್ರು ನಿಮಗೆ ಕೊಟ್ಟಿರೋದೇ ದೊಡ್ಡ ಸಾಕು. ಬರೀ ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಒಂದೇ ಸತಿ ಇದನ್ನು ಮುಗಿಸೋಕ್ಕೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಆಮ್ ಟ್ರೈನ್ ಟು ಟೆಲ್ ಯು, ಐ ಡೋಂಟ್ ವಾಂಟ್ ಯಾರು ಇದಕ್ಕೆ ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕರಪ್ಷನ್. ಭಾಳ ಶುದ್ಧವಾಗಿರಬೇಕು. ಈಗ ನನ್ನ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಹಾಕಿರ್ಬೋದು, ಯಾವುದು ದಾಖಲೆಗಳಿಲ್ಲ, ರಾಜಕೀಯವಾಗಿ ನಮ್ಮ ಮೇಲೆ ಕೇಸ್ ಆಗಿರ್ಬೋದು. ಹಂಗೆ ಈ ಸಂದರ್ಭದಲ್ಲಿ ಆಗಬೇಕಾಗ್ತದೆ. ಒಂದು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ, ನಾವು ಈ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು, ಇನ್ನೊಂದು ನೀವು ಗಮನದಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬ ಫಲಾನುಭವಿಗಳ ದಾಖಲೆ ನಿಮ್ಮ ಹತ್ರ ಕರೆಕ್ಟಾಗಿ ಇರಬೇಕು. ಅವನ ಫೋಟೋ ಇರಬೇಕು. ಆ ಫಲಾನುಭವಿಗಳಿಗೆ ನಾವು ಏನು ಸಹಾಯ ಮಾಡಿದ್ವಿ ಅವ್ನು ಮುಂದಕ್ಕೆ ಏನು ಉಪಯೋಗಿಸ್ಕೊಳ್ಳೋಣ. ಒಂದು ಕುರಿ ಕೊಡೋಣ, ಒಂದು ಕೋಳಿ ಕೊಡೋಣ, ಒಂದು ಹಸು ಕೊಡೋಣ, ಒಂದು ಸೈಕಲ್ ಕೊಡೋಣ, ಒಂದು ಕಾರ್ ಕೊಡೋಣ, ಏನದೇ ಕೊಡಲಿ, ಅವನು ಇದನ್ನು ಉಪಯೋಗಿಸ್ಕೊಳ್ಳೋಣ. ಈಗ ಸಾವಿರಾರು ಕೊಟ್ಟಿಗೆಗಳನ್ನ ನಮ್ಮಲ್ಲಿ ಕಟ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ವೆದರ್ ದೇ ಆರ್ ಯೂಸ್ ಮಾಡ್ಕೊಳ್ತಾ ಇದ್ದಾರಂತ. ಈಗ ತಾನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ನರೇಗಾ ಈಗ ಹೊಸದಾಗಿ VG ರಾಮ್ಜಿ ಅಂತ ಬಂದಿದೆ, ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಲ್ಲೆಲ್ಲ ನನ್ನ ಮೇಲೆ ಒಂದು ದೊಡ್ಡ ತನಿಖೆನೇ ಮಾಡಿಬಿಟ್ರು. ಕೊನೆಗೆ ನಮ್ಮಲ್ಲಿರೋಂಥ ನಾವು ಯಾವ ರೀತಿ ಉಪಯೋಗಿಸಿದ್ದೀವಿ ನೋಡ್ಬಿಟ್ಟು ಇಡೀ ದೇಶದಲ್ಲೇ ನಂಬರ್ 1 ಪಂಚಾಯತಿ ಅಂತೇಳಿ ನಮ್ಮ ತಾಲೂಕು ಕರೆದುಬಿಟ್ಟು ಪ್ರೈಸ್ ಕೊಟ್ಟರು. ಹಂಗೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸತ್ಯನ ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕೂಡ ನಿಮ್ಮ ಏನು ಬೆನಿಫಿಷರೀಸ್ನ ಐಡೆಂಟಿಫೈ ನಮ್ಮ ಲೋಕಲ್ ಲೀಡರ್ ಮಾಡಿರ್ತಾರೋ, ನೀವು ಮಾಡಿರ್ತಾರೋ, ಯಾರು ಮಾಡಿರ್ತಾರೋ ಅವ್ರಿಗೆ ಫೋಟೋ, ಆಧಾರ, ವಿಡಿಯೋ ಹೆಂಗಿತ್ತು, ಅವ್ನ ಭೂಮಿ ಹೆಂಗಿತ್ತು, ಕಾಂಟ್ರಾಕ್ಟ್ ಮಾಡ್ಬೇಕಾರೆ ಆ ಕೆಲಸ ಹೆಂಗಿತ್ತು, ಶಿವಕುಮಾರ್ ಮನೆಯಿಂದ ಸೌದಿ ಮನೆ, ಸೌದಿ ಮನೆಯಿಂದ ಶಿವಕುಮಾರ್ ಮನೆ ಡಬಲ್ ಮಾಡೋದು ನಮ್ಮ ಇಂಜಿನಿಯರ್ಗಳು ಬಡ್ದಾಕ್ಬಿಡ್ತೀನಿ. ಇನ್ನೂ ನನಗೆ ಗೊತ್ತಿಲ್ಲ, ನಾನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಿದ್ದೀನಿ. ನಮ್ಮ ಲೀಗಲ್ ಲೀಡ್ರು ಕಾಂಟ್ರಾಕ್ಟ್ ಟೈಮ್ ತೊಗೋಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಬರೆದ್ಬಿಟ್ಟು ಡಬಲ್ ಬಿಲ್ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಬೇಕಾದಷ್ಟು ಇಂಜಿನಿಯರ್ಸ್ನು ಗ್ರಾಮ ಪಂಚಾಯತಿಲಿ ಇರ್ಬೋದು, ಜಿಲ್ಲಾ ಪಂಚಾಯತಿಲಿ ಇರ್ಬೋದು, PW ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಂಥದ್ದೆಲ್ಲ ಕೂಡ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಐ ಆಮ್ ಟೆಲಿಂಗ್ ಆಲ್ ಮೈ ಆಫೀಸರ್ಸ್ ಇನ್ ದಿ ಅರ್ಬನ್ ಡೆವಲಪ್ಮೆಂಟ್, ಇಟ್ ಮೇ ಬಿ ರೂರಲ್ ಡೆವಲಪ್ಮೆಂಟ್, ಇದ್ರ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲ ಬೋಗಸ್ ಬಿಲ್ ಮಾಡೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆಲ್ಲ ಯಾವ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು. ಭಾಳ ಗ್ರಾಮ ಭೇಟಿ ವಿಚಾರದಲ್ಲಿ ಮತ್ತು ತಂತ್ರಜ್ಞಾನ ಉಪಯೋಗಿಸುವಂಥ ವಿಚಾರದಲ್ಲಿ ಇವತ್ತು ಟೆಕ್ನಾಲಜಿ ನಿಮ್ಗೆ ಹೆಲ್ಪ್ ಮಾಡಿದೆ. ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಮುಂದಿನ ದಿನದಲ್ಲಿ ಫಿಂಗರ್ ಟಿಪ್ಸಲ್ಲೇ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಆಫೀಸರ್ಸು, ಈಗ ಟೆಕ್ನಾಲಜಿ ನಮ್ಮಲ್ಲಿ ಡಾಟಾ ಸೆಂಟರ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ದಾಖಲೆಗಳು ಈಗಾಗಲೇ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಏನೇನು ತಿತ್ತಿದ್ರೋ ಅದಕ್ಕೆಲ್ಲ ಕೂಡ ಕಡಿವಾಳ ಹಾಕಬೇಕು ಅಂತ ನಾನು BDA, ಕಾರ್ಪೊರೇಷನ್ನು ಎಲ್ಲ ಕಡೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನ್ ಮಾಡಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ಮಾಡಬೇಕು. ಆಮೇಲೆ ಪ್ರತಿ ಮೂಮೆಂಟ್, ನಿಮ್ಮ ತಾಲೂಕಿನ ಮೂಮೆಂಟ್, ಗ್ರಾಮ ಸೇವಕ, ಗ್ರಾಮ ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮತ್ತು ಯಾವುದೇ ಇಲಾಖೆ ಅಧಿಕಾರಿ ಇರ್ಬೋದು, ಅವನ ಎವ್ರಿ ಮೂಮೆಂಟ್ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಇವತ್ತು ಅವನ ಟೈಮ್ ಪ್ರೋಗ್ರಾಮ್ ಏನಿದೆ ಅನ್ನೋದನ್ನ ನಿಮ್ಮ ಸೀನಿಯರ್ ಆಫೀಸರ್ಗೆ ತಿಳಿಸ್ಬೇಕು. ಚೀಫ್ ಸೆಕ್ರೆಟರಿ ಅವರೇ, ಯು ಹ್ಯಾವ್ ಟು ವರ್ಕ್ಔಟ್ ಎ ಸಿಸ್ಟಮ್ ಫಾರ್ ದಿಸ್. ಸೊ ದೇ ಶುಡ್ ಹ್ಯಾವ್ ದೇರ್ ಮೂಮೆಂಟ್, ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಈಗ ನನಗೆ ಗೊತ್ತಾಯಿತು ನಮ್ಮ ಡೆಪ್ಟಿ CM ಎಲ್ಲಿದ್ದಾರೆ ಅಂತ. ನಿಮ್ಮನ್ನೇ ಕೇಳಿದೆ ನಾನು. ವಿತಿನ್ ಮಿನಿಟ್ಸ್ ಐ ಕೇಮ್ ಟು ನೋ ದಟ್ ಈಸ್ ಇನ್ ದಿ ಫೀಲ್ಡ್. ನಾವು ಈಸ್ ಸಿಟ್ಟಿಂಗ್ ಇನ್ ಕುಣಿಗಲ್.
ಈಸ್ ನಾಟ್ ಸಿಟಿಂಗ್ ಇನ್ ತುಮಕೂರು. ಸೊ ಹಂಗೆ ನಮಗೆ ಪ್ರತಿ ಮೂಮೆಂಟು ಕೂಡ ನಮಗೆ ಈ ಸಂದರ್ಭದಲ್ಲಿ ಗೊತ್ತಾಗಬೇಕಾಗ್ತದೆ. ಸೊ ಸರ್ಕಾರದ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡಿ, ಭೇಟಿ ಮಾಡಿ, ಸರ್ಕಾರಿ ಶಾಲೆಗಳನ್ನ ಪರಿಶೀಲನೆ ಮಾಡಿ, ಹಾಸ್ಟೆಲ್ಗಳಿಗೂ ಭೇಟಿ ಕೊಡ್ಬೇಕು. ನೀವು ಹೆಲ್ತ್ ಸೆಂಟರ್ಸ್ಗೂ ನೀವು ಆಗಾಗ ನಮ್ಮ ಅಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ಕೊಡಬೇಕು. ನ್ಯಾಯಬೆಲೆ ಅಂಗಡಿಗಳೇನಿದೆ ಅದರಲ್ಲೂ ಕೂಡ ಕರೆಕ್ಟಾಗಿ ಬೋರ್ಡ್ ಇರಬೇಕು, ಮೇಂಟೆನೆನ್ಸ್ ಇರಬೇಕು, ಅವನು ಏನು ಮಾಡ್ತಾ ಇದ್ದಾನೆ. ಆಮೇಲೆ ನನ್ನ ಈ ಅಂಗನವಾಡಿ ಊಟದ ಇದೆಯಲ್ಲ, ಬಿಸಿ ಊಟ, ಅದ್ರ ಬಗ್ಗೆ ನನ್ನದೇ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ಆಮೇಲೆ ಸಪ್ರೇಟಾಗಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಸೊ ರಸ್ತೆಗಳು ಮತ್ತು ಸಾರ್ವಜನಿಕ ಸೌಲಭ್ಯ ಮತ್ತು ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಗ್ರೀನರಿ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆ ಇದೆ. ನಾನು 15ನೇ ತಾರೀಕು ನನ್ನ ಭಾಷಣ ಆದಮೇಲೆ ನನ್ನ ಕೆಲವು ಕಾರ್ಯಕ್ರಮಗಳನ್ನ ತಿಳಿಸ್ತೇನೆ, ಅದನ್ನು ಕೂಡ ತಾವು ಮಾಡಬೇಕು. ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಸರ್ವೆ ಪ್ರಕರಣಗಳು, ಮಿಟೇಷನ್ನು, ಭೂ ವಿವಾದ, ಕಂದಾಯ ಸೇವೆ ಇವೆಲ್ಲ ಕೂಡ ಇದೆಯಲ್ಲ, ಒಂದು ತಿಳ್ಕೊಳ್ಳಿ. ಕೋಆಪರೇಷನ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಕೆಲವು ಆಫೀಸರ್ಸ್ಗೆ ಅರ್ಬನ್ ಇದರಲ್ಲಿರ್ಬೋದು, ನಿಮಗೆ ನ್ಯಾಯಾಲಯದ ಸ್ಥಾನ ಸಿಕ್ಕಿದೆ. ಜಸ್ಟಿಸ್, ನ್ಯಾಯ ಕೊಡುವಂಥ ಒಂದು ಅವಕಾಶ ನಿಮಗೆ ಇದೆ. ಸೊ ಕ್ವಾಶಿ ಜುಡಿಷಿಯಲ್ ಅಥಾರಿಟಿ ನಿಮಗಿದೆ. ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಯಾರು ಒತ್ತಡಕ್ಕೂ ಕೂಡ ಮಣಿದು ಕೊನೆಗೆ ಏನೋ ಮಾಡಿ ಕೊನೆಗೆ ಕೋರ್ಟ್ ಮೆಟ್ಲು ಹತ್ಸಕ್ಕೆ ನೀವು ಕೊಡಕ್ಕೆ ಏನಿದೆ ನಿಮ್ಮ ಕಾನ್ಷಿಯಸ್ಸು ಪರ್ಮಿಟ್ ಮಾಡಬೇಕು. ಆ ರೀತಿ ನಿಮ್ಮ, ಯಾಕೆಂದರೆ ಪ್ರತಿಯೊಂದು ಕೂಡ ಕೊನೆಗೆ ತಳ್ಕೊಂಡು ಕೊನೆಗೆ ಎಲ್ಲೋ ಒಂದು ಕಡೆ ತಗಲಾಕೊಳ್ತೀರ. ನೀವು ಭಾಳ ಹುಷಾರಾಗಿ ಈ ಸಂದರ್ಭದಲ್ಲಿ ಇರಬೇಕು. ಪ್ರಕೃತಿ ವಿಕೋಪದ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ, ಬರ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ನಾನು 4 ಡಿಸ್ಟ್ರಿಕ್ಟ್ ಡಿವಿಷನ್ ಈಗಾಗಲೇ ನಾನು ಮೀಟಿಂಗ್ ಮಾಡಿದ್ದೇನೆ, 3 ಇನ್ನೊಂದು ಮಾಡ್ತೇನೆ. ಮುಂದಕ್ಕೆ ಅಸೆಂಬ್ಲಿ ಆಗ್ತದೆ. ಅಸೆಂಬ್ಲಿ ಆದಮೇಲೆ ನಾನು ರಾಜ್ಯದ ಪ್ರತಿಯೊಂದು ಜಿಲ್ಲೆಯೂ ಕೂಡ ನಾನು ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅದನ್ನೇನು ನಾನು ನನ್ನದೇ ಆದಂಥ ಅನುಭವ ಇದೆ, ನಾನು ಮಾಡಿ ತಿಳಿಸ್ತೇನೆ. ಸೊ ನಾವೆಲ್ಲ, ನೀವು ನನ್ನ ಮಂತ್ರಿಮಂಡಲ, ಎಲ್ಲ ಆಫೀಸರ್ಸ್, ವಿ ಆಲ್ ಆರ್ ಟೀಮ್ ಕರ್ನಾಟಕ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಟೀಮ್ ನಮ್ಮದು. ಒಗ್ಗಟ್ಟಿನಿಂದ ಕೆಳಗಡೆ ಇರೋಂಥ ಒಬ್ಬ ಸಿಬ್ಬಂದಿಯಿಂದ ಹಿಡಿದು ನೌಕರರಿಂದ ಹಿಡಿದು ನಾನೊಬ್ಬ ರಾಜ್ಯದ ಪ್ರಮುಖ ನೌಕರರು ಸೇರಿ ನಾವೆಲ್ಲ ಒಗ್ಗಟ್ಟಿನಿಂದ ಕೈ ಜೋಡಿಸಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕು. ನಮ್ಮ ಗುರಿ, ನಮ್ಮ ಕಾನ್ಷಿಯಸ್, ನಮ್ಮ ಗುರಿ ಜನ. ನಮ್ಮ ಹಣೆ ಬರ ತೀರ್ಮಾನ ಮಾಡೋರು ನಮ್ಮನ್ನು ಯಾರು ಈ ಸ್ಥಾನದಲ್ಲಿ ನಿಮ್ಮನ್ನು ಕುಣಿಸಿದ್ದಾರೆ, ನಮ್ಮನ್ನು ಕುಣಿಸಿದ್ದಾರೆ. ಅಟ್ಲೀಸ್ಟ್ ಕಾನ್ಷಿಯಸ್ ಆಗಿ ಪರ್ಮಿಟ್ ಮಾಡಬೇಕಲ್ಲ. ಸೊ ಅದರಿಂದ ಮಾಡಬೇಕು. ಆಮೇಲೆ ಈ ಮಧ್ಯದಲ್ಲಿ ಕೆಲವ್ರ ಹತ್ರ ನಾನು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಇನ್ನೂ ಕೆಲವು ವಿಚಾರಗಳೆಲ್ಲ ಇದೆ. ನಾನು ಕೆಲವ್ರ ಜೊತೆ ಸಂವಾದ ಕೂಡ ನಾನು ಮಾಡ್ತೀನಿ. ಅವ್ರದ್ದು ಕೆಲವು ಪ್ರಾಬ್ಲಮ್ಸ್ ಏನಿದ್ದು ನಮ್ಮ ಆಫೀಸರ್ಸ್ ಕೇಳ್ತಾರೆ, ನಾವು ಕೇಳ್ತೀವಿ. ಇಲ್ಲಿ ಯಾರು ನಮ್ಮ ಸೆಕ್ರೆಟರೀಸ್ ಕೂತಿರೋರು, ಯು ಆರ್ ಫ್ರೀ ಟು ಕಮ್ ಅಂಡ್ ಯೂಸ್ ದಿಸ್ ಡ್ಯಾಸ್. ಯು ಕ್ಯಾನ್ ಹ್ಯಾವ್ ಎ ಕ್ವಶನ್ ಟು ಎನಿ ಆಫ್ ದಿ ತಾಲೂಕ್ whom you want, ಎನಿ ಡಿಸ್ಟಿಕ್. ನಿಮ್ದು ಯಾವ್ದಾದ್ರು ಒಂದು ವಿಚಾರ, ಫಾರೆಸ್ಟ್ ಅವ್ರು ಯಾರು ಒಂದೆರಡು ಕೇಳಬೇಕು, ಎಜುಕೇಷನ್ ಯಾರು ಬಂದು ಕೇಳಬೇಕು, ಪೊಲೀಸ್ ಅವ್ರು ಯಾರು ಮಾತಾಡಬೇಕು, ಇನ್ನು ರೂರಲ್ ಡೆವಲಪ್ಮೆಂಟು ಮಾತಾಡಬೇಕು, ಫೈನಾನ್ಸ್ ಅವರು ಮಾತಾಡಬೇಕು. ಇನ್ನು ಯಾರು ಇತ್ತು ಅಂತಂದರೆ DPR ಇರ್ಬೋದು, ಯಾವುದೇ ಇತ್ತು ಅಂದರೆ ನೀವು ಈ ಸ್ಟೇಜ್ನಿಂದನೇ ನನ್ನ ಎದುರುಗಡೆನೆ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ಅವ್ರಿಗೇನು ಮೆಸೇಜ್ ಕೊಡಬೇಕು. ಇಟ್ ಮೇ ಬಿ APMC, ಇಟ್ ಮೇ ಬಿ ಸಿರಿಕಲ್ಚರ್, ಇಟ್ ಮೇ ಬಿ ಅಗ್ರಿಕಲ್ಚರ್, ಎನಿಥಿಂಗ್ ಈಸ್ ದಟ್ ಯು ಆರ್ ಸಪೋಸ್ ಟು, ಇನ್ಕ್ಲೂಡಿಂಗ್ ಮಿಸ್ಟರ್ ನಮ್ಮ CM's ಆಫೀಸ್ ಇರ್ಬೋದು. ಎನಿಥಿಂಗ್ ಇಫ್ ಯು ವಾಂಟ್ ಟು ಆಸ್ಕ್ ದೆಮ್, ಯು ಕ್ಯಾನ್ ಪಿಕ್ ಅಪ್ ಎನಿ ತಾಲೂಕ್ whomever you want ಮಾಡಬೇಕು. ಸೊ ಆ ಕ್ವಶನ್ಸು ವಾಪಸ್ಸು ಅವ್ರಿಗೆ ಗೊತ್ತಾಗಬೇಕು ಯಾವ ರೀತಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹಂಗೆ ಈ ಸಂದರ್ಭದಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಇರಲಿ. ಸೊ ನಾವು ಬರೀ ಅರ್ಜಿಗಳು ಬಂದ ತಕ್ಷಣ ಪ್ರಜಾಸೇವೆ ಎಲ್ಲಿ ಬಂದ ತಕ್ಷಣ ವಿಲೇವಾರಿ ಮಾಡೋದಲ್ಲ. ಯು ಶುಡ್ ಸಾಲ್ವ್ ದಿ ಪ್ರಾಬ್ಲಮ್. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹೆಡ್ ಕ್ವಾರ್ಟರ್ಸು ಲಿಸ್ಟ್ ಮಾಡಬೇಕು. ಪೆನ್ಷನ್ಸು, RTC ತಿದ್ದುಪಡಿ, ಈ ಗೌರ್ಮೆಂಟ್ ಸ್ಕೀಮ್ಸ್ ಇವೆಲ್ಲ ಕೂಡ ಯಾವ ರೀತಿ ತಲುಪಿಸಿರೋದು ಇರಬೇಕು. ಕುಡಿಯೋ ನೀರು ಬಗ್ಗೆ ಕೂಡ ನೀವು ಈ ರೆವಿನ್ಯೂ ಸೆಕ್ರೆಟರಿ ಏನಿದ್ದೀರಿ ಅದನ್ನು ನೀವೇನು ಡೈರೆಕ್ಷನ್ ಕೊಡಬೇಕು. ಐ ವಾಂಟ್ ಯು ಟು ಗಿವ್ ಯು ಹ್ಯಾವ್ ಟು ಗೈಡ್ ದಿ ರೆವಿನ್ಯೂ ಸೆಕ್ರೆಟರಿ ಇಲ್ಲಿ ಕೂತ್ಕೊಂಡು ಯು ಹ್ಯಾವ್ ಟು ಕನ್ವೆ ಟು ದೆಮ್ ಏನೆಲ್ಲ ನೀವು ಮಾಡ್ಲಿಕ್ಕೆ ಸಾಧ್ಯ ಅಂತ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಯಾರಿದ್ದೀರಿ ನೀವು, ಅವ್ರಿಗೇನು ನಿಮ್ಮ ವಿಚಾರ ಏನಿದೆ, ಅಗ್ರಿಕಲ್ಚರ್ ಏನಿದೆ, ಡೋಂಟ್ ಥಿಂಕ್ ಓನ್ಲಿ ಐ ಆಮ್ ಹಿಯರ್ ಟು ಡಿಸ್ಕಸ್ ಥಿಂಗ್ಸ್. ಪೋರ್ಟ್ಫೋಲಿಯೋಸ್ ಇವತ್ತು ಮಧ್ಯಾಹ್ನ ನಾನು ಕೊಡ್ತೀನಿ ಎಲ್ಲರಿಗೂ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಯು ಆರ್ ಮೈ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನೀವು ಏನು ಕೊಡಬೇಕು ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಒನ್ಸ್ ಅಗೇನ್ 3 ಗಂಟೆ ಮೇಲೆ ಡೇಟ್ ಹಾಕ್ಬಿಟ್ಟು ಟೈಮ್ ಹಾಕ್ಬಿಟ್ಟು
ಪ್ರತಿಯೊಬ್ಬ ತಾಲೂಕಿನಲ್ಲೂ ಒಂದೊಂದು ಸಪ್ರೇಟ್ ಬುಕ್ ಇರಬೇಕು. ಯಾವ ನೌಕರರು ಎಲ್ಲಿದ್ದಾನೆ, ಅವನ ಮನೆ ಎಲ್ಲಿದೆ, ಅವನ ಫೋಟೋ ಎಲ್ಲಿದೆ, ಅವನ ಫೋನ್ ನಂಬರ್ ಏನು ಅಂತೇಳಿ ಸಾರ್ವಜನಿಕಕ್ಕೆ ಆಗಬೇಕು. ಮುಂದಕ್ಕೆ ಗೌರ್ಮೆಂಟ್ ವೆಹಿಕಲ್ಸ್ಗೆ ಏನು ಒಂದು ಮಾರ್ಗದರ್ಶನ ಮಾಡಬೇಕು, ಅವ್ನು ಟ್ರಾವೆಲು ಹೆಂಗೆ ಉಪಯೋಗಿಸ್ಬೇಕು ಅಂತ ಬೇರೆ ಒಂದು SOP ನಾನು ಮಾಡಿ ಕಳಿಸ್ಕೊಡ್ತೀನಿ. ಸೊ ಇಷ್ಟಿದೆ, ನಾನು ಜಾಸ್ತಿ ಮಾತಾಡಿರ್ಬೋದು, ಬಟ್ ಇಟ್ ಈಸ್ ಮೈ ಡ್ಯೂಟಿ ಟು ಕಮ್ಯುನಿಕೇಟ್ ಟು ಆಲ್ ಆಫ್ ಯು. ಯಾವ ನಿಟ್ಟಿನಲ್ಲಿ ಈ ಸರ್ಕಾರ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ನಾನು ಐ ಡೋಂಟ್ ನೋ ಹಿಂದೆ ಯಾರೇನು ಪ್ರಯತ್ನ ಮಾಡಿದ್ರೆ ಗೊತ್ತಿಲ್ಲ, ನಾನು ಇವತ್ತು ಸುಮಾರು ಇಷ್ಟು ಜನರನ್ನ 750 ಕಡೆ ನಾನು ಎಲ್ಲರೂ ಕೂಡ ಕುಣಿಸಿ, ಕೆಲವರು ನಾನು ಚೆನ್ನಾಗೆ ಫುಲ್ ಅಟೆಂಡೆನ್ಸ್ ಕೆಲವು ಕಡೆ ಇದೆ, ಕೆಲವು ಕಡೆ ಅಟೆಂಡೆನ್ಸ್ ಇಲ್ಲ. ನಮ್ಮ ಮುನಿಯಪ್ಪನವರು ಬೆಂಗಳೂರು ಡಿಸ್ಟಿಕ್ ಮಂತ್ರಿ ಅವರು ಕೂಡ ನೋಡಿ ಅಲ್ಲಿ ಕೂತಿದ್ದಾರೆ, ಡೆಪ್ಯೂಟಿ CM ಕೂತಿದ್ದಾರೆ, ಎಲ್ಲ ಕೆಲವು ಕಡೆ ಎಲ್ಲ ಕೂತ್ಕೊಂಡು ಅವರೆಲ್ಲ ವಾಚ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಭಾಳ ಜನ ಎಲ್ಲ ಇದೆ, ಕೆಲವು ಕಡೆ ಒಳ್ಳೆ ಅಟೆಂಡೆನ್ಸ್ ಇದೆ, ಕೆಲವು ಕಡೆ ಒಳ್ಳೆ ಅಟೆಂಡೆನ್ಸ್ ಇಲ್ಲ. ಕೆಲವರು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಕೆಲವು ಸೀರಿಯಸ್ ತೊಗೊಂಡಿಲ್ಲ. ಬರೀ 5-6 ಜನ ಕೂತ್ಕೊಬಿಟ್ರೆ ನಾವೆಲ್ಲ ಅಧಿಕಾರಿಗಳು ಅಂತ ತಿಳ್ಕೊಬಿಟ್ಟಿದ್ದಾರೆ, ನೌಕರರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಕೆಲವರು ಹತ್ರಕ್ಕೆ ಹಚ್ಚಿಸ್ಕೊಡಲ್ಲ, ಕೆಲವರು ಯಾರೋ ಕರೆಕ್ಟಾಗಿ ಎಲ್ಲ ಸೇರಿಸಿದ್ದಾರೆ. ಇದನ್ನು ಕೂಡ ವಾಚ್ ಮಾಡಿ, ಯು ಶುಡ್ ಹ್ಯಾವ್ ಎ ವಾರ್ನಿಂಗ್ ಟು ದೆಮ್, ಗೈಡ್ ಟು ದೆಮ್. ಸೊ ಮುಂದಕ್ಕೆ ದ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಅಕೌಂಟಬಿಲಿಟಿ ಇಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದನ್ನೆಲ್ಲ ನಾವು ಲೆಕ್ಕಾಚಾರ ಆಗ್ತಿದೆ. ಸೊ ಎಲ್ಲ ನನ್ನ ಟೀಮ್ ಕರ್ನಾಟಕದ ಎಲ್ಲ ನೌಕರರಿಗೆ 5.5 ಲಕ್ಷ ನೌಕರು ಏನಿದ್ದಾರೆ, ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು, ಅಭಿನಂದನೆಗಳು. ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಈ ರಾಜ್ಯದ ಜನತೆ ಸೇವೆ ಮಾಡೋಂಥ ಅವಕಾಶನ ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈಗ ಮಾತಿನ ಇಲ್ಲಿಗೆ ಮುಗಿದಿಲ್ಲ ಸಭೆ. ಸೊ ಮುಂದಕ್ಕೆ ಈ ಹೊಸ ವರ್ಷ ನಿಮಗೇನು ಒಂದು ಇಂಡಿಪೆಂಡೆನ್ಸ್ ಡೇ ನಾಡಿದ್ದಿದೆ, ಭಾಳ ಚೆನ್ನಾಗಿ ತಾವೆಲ್ಲ ಅದಕ್ಕೆ ಆಚರಣೆ ಮಾಡಿ. ಯು ಸಿ ದಟ್ ಆಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ನಿಮ್ಮ ತಾಲೂಕು ಮಟ್ಟದಲ್ಲಿ ಎಷ್ಟೋ ಮಟ್ಟದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಎಲ್ಲ BOಗಳಿಗೆ ಹೇಳ್ತಾ ಇದ್ದೀನಿ, DDP ಹೇಳ್ತೀನಿ, ಕಂಪಲ್ಸರಿ ಅವರ ಮಕ್ಕಳನ್ನು ಕರ್ಕೊಂಡು ಇಂಡಿಪೆಂಡೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲರೂ ಕೂಡ ಬರೀ ಯಾವುದೋ ಒಂದು ಆಯ್ದ ಶಾಲೆಗಳನ್ನ ಕರ್ಕೊಂಡು ಬರೋದಲ್ಲ. ದಟ್ ನಂಬರ್ ಶುಡ್ ಬಿ ವೇರ್. ಆ ಮೆಸೇಜ್ ಭಾಳ ದೊಡ್ಡ ಕಮ್ಯುನಿಟಿ ಆಗಬೇಕು. ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು. ಏನು ಒಂದು ಗೌರವ ಕೊಡಬೇಕು ಆ ಕೆಲಸ ಮಾಡಬೇಕು. ಹಾಸ್ಟೆಲಲ್ಲೂ ಕೂಡ, ಪ್ರತಿ ಹಾಸ್ಟೆಲ್ ಕೂಡ ಆಫೀಸರ್ಸ್ ಯಾವ ರೀತಿ ಮಾಡಬೇಕು. ಆಮೇಲೆ ವಿದ್ಯಾರ್ಥಿಗಳು ಅವ್ರೇನು ಸಮಸ್ಯೆ ಇದೆ ಅದನ್ನು ನೀವು ಕಾನ್ಫಿಡೆನ್ಷಿಯಲ್ ಆಗಿ ಒಂದು ಡಬ್ಬ ಇಟ್ಬಿಟ್ಟು ಅವ್ರದ್ದು ಪ್ರಾಬ್ಲಮ್ ಅವ್ರ ಹೆಸರನ್ನು ಬರೀದೆ ಏನಿದೆ ಅಂತ ಅಂದ್ಬಿಟ್ಟು ಅವ್ರು ಮಾಡಲಿ. ಅವ್ರು ಐಡೆಂಟಿಫಿಕೇಷನ್ ಮಾಡ್ಕೊಳ್ಳೋದು ಬೇಡ. ಸೊ ಹಂಗೆ ಹಿಂದೆ ಏನೋ ಒಂದು ಇಟ್ಟಿದ್ರಲ್ಲ ಯಾವ್ದಾದ್ರು ಕಂಪ್ಲೇಂಟ್ ಬಾಕ್ಸ್ ಅಂತ, ಅದನ್ನು ಮತ್ತೆ ನೀವು ರೂಢಿ ಮಾಡೋಂಥ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ 4 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.